ಜ್ಞಾನ ಸಂಹಿತ ಮಾಸಪತ್ರಿಕೆ ಫೆಬ್ರವರಿ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ SR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 22876232587625 ಇಮೇಲ್ imoy.thelibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 2285232225 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.thelibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014 ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957 ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಮಿತ್ರ ಜ್ಯೋತಿ ಸಂಸ್ಥೆಯು NAB ದೆಹಲಿ ಮತ್ತು ಬ್ರಿಡ್ಜ್ಸ್ಟೋನ್ ಇಂಡಿಯಾ ಸಂಸ್ಥೆಗಳ ಸಹಯೋಗದಲ್ಲಿ ದೃಷ್ಟಿ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಚಲನಶೀಲತೆ ಮತ್ತು ರಸ್ತೆ ಸುರಕ್ಷತಾ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಇದು ದೃಷ್ಟಿ ವಿಶೇಷ ಚೇತನರು ಸ್ವತಂತ್ರ ಹಾಗೂ ಸುರಕ್ಷಿತವಾಗಿ ಸಂಚರಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಕಲಿಸುವ ತರಬೇತಿ ಕಾರ್ಯಕ್ರಮವಾಗಿದೆ. ಈ ತರಬೇತಿಯು ಬೆಳಿಕೋಲನ್ನು ಬಳಸುವ ತಂತ್ರಗಳು, ಸಮಗ್ರ ಚಲನಶೀಲತೆಯ ತಂತ್ರಗಳು ಹಾಗೂ ರಸ್ತೆ ಸುರಕ್ಷತೆಯ ಬಗ್ಗೆ ತಿಳಿವು ನೀಡುತ್ತದೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಈ ತರಬೇತಿಯು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳುಗಳಲ್ಲಿ ನಡೆಯಲಿದ್ದು, ನೀವು ಸೋಮವಾರದಿಂದ ಶುಕ್ರವಾರದ ತನಕ ನಿಮಗೆ ಅನುಕೂಲಕರವಾದ ಯಾವುದೇ ದಿನವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ತರಬೇತಿಯು ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದ್ದು, ನಂತರ ಭೋಜನ ವ್ಯವಸ್ಥೆಯೂ ಇರುತ್ತದೆ. ದೃಷ್ಟಿ ವಿಶೇಷ ಚೇತನ ವ್ಯಕ್ತಿಗಳಿಗೆ ಸುರಕ್ಷಿತ ಮತ್ತು ಸ್ವತಂತ್ರ ಪ್ರಯಾಣಕ್ಕಾಗಿ ಅಗತ್ಯವಿರುವ ಕೌಶಲ್ಯಗಳು ಮತ್ತು ಜ್ಞಾನವನ್ನು ನೀಡಿ ಅವರನ್ನು ಸಬಲೀಕರಣಗೊಳಿಸಲೆಂದೇ ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ತರಬೇತಿಯಲ್ಲಿ ಭಾಗವಹಿಸುವವರಿಗೆ ಪ್ರತಿಫಲಿತ ಪಟ್ಟಿಯನ್ನು ಹೊಂದಿರುವ ಮಡಚಬಹುದಾದ ಬಿಳಿ ಕೋಲು, ಫೋಲ್ಡಬಲ್ ವೈಟ್ ಕೇನ್ ವಿತ್ ರಿಫ್ಲೆಕ್ಟಿವ್ ಟೇಪ್, ಕೈನ್ ರಿಪೇರಿ ಕಿಟ್ ಹಾಗೂ ಸಂಚಾರ ವ್ಯವಸ್ಥೆ, ಸುರಕ್ಷತಾ ಸಲಹೆಗಳು ಮತ್ತು ಇತರೆ ಮಾಹಿತಿಗಳನ್ನು ಒಳಗೊಂಡಂತಹ ರಸ್ತೆ ಸುರಕ್ಷತಾ ಮತ್ತು ಚಲನಶೀಲತೆಯ ಸ್ಪರ್ಶನೀಯ ಬ್ರೈಲ್ ಮಾರ್ಗದರ್ಶಿ ಪುಸ್ತಕವನ್ನು ನೀಡಲಾಗುತ್ತದೆ. ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಆಸಕ್ತರು ಇಂದೇ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ನೋಂದಣಿ ಮಾಡಿಕೊಳ್ಳಿ.
ನೋಂದಾಯಿಸಿಕೊಳ್ಳಲು ಮತ್ತು ಇತರೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0802257623 2,25,625 ಎಕ್ಸ್ಟೆನ್ಷನ್ 33ಕ್ಕೆ ಕರೆ ಮಾಡಿ ಅಥವಾ MORPO1 @mitrajothi.org ಇಮೇಲ್ ಕಳುಹಿಸಿ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್, ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ, ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ್ಮ, ಪರಿವಿಡಿ. 1 ಚಿಂತನ್ ಸಾವಿಗಂಜದ ಧೀರೋದಾತ್ತ ನಾಯಕ. 2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಸಂಸ್ಕೃತಿ ಪ್ರಯಾಗರಾಜ್ ಮಹಾಪೂರ್ಣ ಕುಂಭಮೇಳ. 5 ಶಿಕ್ಷಣ ಪರೀಕ್ಷೆ ಹೆದರಬೇಡಿ, ಎದುರಿಸಿ. 6 ಆಚರಣೆ ಹತ್ತೂರು ಜಾತ್ರೆಗಳಿಗಿಂತ ಸುತ್ತೂರು ಜಾತ್ರೆ ಬಲು ಚೆಂದ. 7 ಪ್ರೇಮಪರ ಒಲವಿನ ವಿಜ್ಞಾನ. 8 ಸ್ವಾರಸ್ಯ ಕರ್ಫ್ಯೂ ಬೆಲ್. ಇದೇನಿದು? 9 ಜೀವನ್ ಡಿಜಿಟಲ್ ಡಿಟಾಕ್ಸ್. 10 ಚಿಣ್ಣರ ಪುಟ. ಆಕಾಶಕ್ಕೆ ಹಾರಿದ ಅಮ್ಮು. ಮಗುವಾಗಿದ್ದಾನೆ ಅಜ್ಜ. 11 ಅಡುಗೆ ಮನೆ ಹೆಸರು ಬೇಳೆಯಿಂದ ಮಾಡಿದ ಕುರುಕಲು ತಿಂಡಿ. 12 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಸಾವಿಗಂಜದ ಧೀರೋದಾತ್ತ ನಾಯಕ. ಕಾಶಿ ರಾಜ್ಯವನ್ನು ಬ್ರಹ್ಮದತ್ತ ಆಳುತ್ತಿದ್ದ. ಅನತಿ ದೂರದಲ್ಲಿ ಒಂದು ದೊಡ್ಡ ವಿಸ್ತಾರವಾದ ಕಾಡಿತ್ತು. ಹಲವಾರು ರೀತಿಯ ಪ್ರಾಣಿಗಳು ಅದರಲ್ಲಿ ಮನೆ ಮಾಡಿಕೊಂಡಿದ್ದವು. ಪ್ರಾಣಿಗಳಲ್ಲಿ ಒಂದು ನಿಯಮ ಇದೆ. ಅವು ಹಸಿವಾದಾಗ ಮಾತ್ರ ಬೇಟೆಯಾಡುತ್ತವೆ. ಒಮ್ಮೆ ಹಸಿವು ತಣಿಯಿತೋ ಮತ್ತೆ ಎಂತಹ ಬೇಟೆ ಎದುರು ಬಂದರೂ ಆಕ್ರಮಣ ಮಾಡುವುದಿಲ್ಲ, ಕೊಲ್ಲುವುದಿಲ್ಲ. ಇರಲಿ, ಈ ಕಾಡಿನಲ್ಲಿ ಒಂದು ದೊಡ್ಡ ಜಿಂಕೆಗಳ ಹೆಂಡು ಮನೆ ಮಾಡಿಕೊಂಡಿತ್ತು. ಅವುಗಳ ನಾಯಕ ಬಲು ಸುಂದರವಾಗಿದ್ದ. ರೂಪ ಮಾತ್ರವಲ್ಲ, ಸ್ವಭಾವ, ನಾಯಕತ್ವ ಎಲ್ಲವೂ ಸುಂದರವಾಗಿದ್ದವು. ಈ ನಾಯಕ ಶಾಕ್ಯ ಮುನಿ ಸಿದ್ಧಾರ್ಥನಾಗಿ ಹುಟ್ಟಿ ಗೌತಮ ಬುದ್ಧನಾದವನ ಹಿಂದಿನ ಒಂದು ಜನ್ಮವಾಗಿತ್ತು. ಇಂತಹ ಜಿಂಕೆಯನ್ನು ಮಿಕ್ಕ ಜಿಂಕೆಗಳು ಬಲು ಗೌರವ ಭಾವದಿಂದ ಕಾಣುತ್ತಿದ್ದವು. ಕಾಶಿರಾಜ ಬ್ರಹ್ಮದತ್ತ ಅಂದಿನ ಪದ್ಧತಿಯಂತೆ ಆಗಾಗ ಬೇಟೆಯಾಡಲು ಹೋಗುತ್ತಿದ್ದ. ಅವನ ತಂಡ ಕಾಡಿನ ಒಳಗೆ ಕಾಲಿಟ್ಟರೆ ಸಾಕು, ಕಾಡು ನಡುಗುತ್ತಿತ್ತು. ತಂಡ ಬರುವ ಸೂಚನೆ ಸಿಕ್ಕಿದ ಕೂಡಲೇ ದಿಕ್ಕಾಪಾಲಾಗಿ ಓಡಿ ಪ್ರಾಣಿಗಳು ಅಡಗಿಕೊಳ್ಳುತ್ತಿದ್ದವು. ಏಕೆಂದರೆ ರಾಜನ ಮನರಂಜನೆ ಪ್ರಾಣಿಗಳ ಪ್ರಾಣ ಸಂಕಟವಾಗುತ್ತಿತ್ತು. ರಾಜ ಪರಿವಾರಕ್ಕೆ ಈ ಜಿಂಕೆಗಳ ಮಾಂಸ ಎಂದರೆ ಪಂಚಪ್ರಾಣ. ರಾಜ ಬೇಟೆಗೆ ಹೊರಡುವಾಗ ರಾಣಿವಾಸದವರಿಂದ ಜಿಂಕೆಗಳನ್ನು ತರುವ ಬೇಡಿಕೆ ಬರುತ್ತಿತ್ತು. ರಾಜನ ಬೇಟೆಗಾರರು ಬಹಳ ಮುತುವರ್ಜಿಯಿಂದ ಕೈಗೆ ಸಿಕ್ಕ ಜಿಂಕೆಗಳನ್ನು ಹಿಡಿದು ಅಥವಾ ಕೊಂದು ತೆಗೆದುಕೊಂಡು ಹೋಗುತ್ತಿದ್ದರು. ಜಿಂಕೆಗಳ ನಾಯಕ ಬೋಧಿ ಇದರ ಬಗ್ಗೆ ಗಾಢವಾಗಿ ಚಿಂತಿಸಿ ಒಂದು ನಿರ್ಣಯಕ್ಕೆ ಬಂದ. ರಾಜ ಬೇಟೆಗೆ ಬರುವ ಹಾದಿಯಲ್ಲಿ ಅಡ್ಡ ನಿಂತ. ನಿರ್ಭೀತಿಯಿಂದ ತನ್ನ ಮುಂದೆ ನಿಂತ ಅದನ್ನು ನೋಡಿ ರಾಜ ಅಚ್ಚರಿಗೊಂಡ. ಆಗ ಜಿಂಕೆ ಮನುಷ್ಯನ ಭಾಷೆಯಲ್ಲಿ, ರಾಜ್ನೇ, ತಿಳಿದೋ ತಿಳಿಯದೆಯೋ ನಮ್ಮವರ ಮಾರಣ ಹೋಮವಾಗುತ್ತಿದೆ. ಹೀಗೆ ಮುಂದುವರೆದರೆ ನಮ್ಮ ಸಂತತಿಯೇ ನಾಶವಾಗಬಹುದು. ಇದಕ್ಕೆ ನನ್ನದೊಂದು ಪರಿಹಾರ ಇದೆ. ನಾವು ಪ್ರತಿ ಭಾನುವಾರ ಒಂದು ಜಿಂಕೆಯನ್ನು ಕಾಡಿನ ತುದಿಗೆ ತಂದು ಒಪ್ಪಿಸುತ್ತೇವೆ. ನೀವು ಉಳಿದವರಿಗೆ ತೊಂದರೆ ಕೊಡಬಾರದು ಎಂದಿತು. ರಾಜನಿಗೆ ಇದು ಸರಿ ಎನಿಸಿತು. ಒಪ್ಪಿದ ಮಾತ್ರವಲ್ಲ, ಈ ಧೀರೋದಾತ್ತ ನಾಯಕನನ್ನು ಯಾವ ಕಾರಣಕ್ಕೂ ಕೊಲ್ಲಬಾರದು, ಇದಕ್ಕೆ ತೊಂದರೆ ಕೊಡಬಾರದು ಎಂದು ಆಜ್ಞೆ ನೀಡಿದ. ಸರಿ, ಅಂದಿನಿಂದ ವಾರಕ್ಕೊಂದು ಬಾರಿ ಚೀಟಿ ಎತ್ತುವುದು, ಚೀಟಿಯಲ್ಲಿ ಬಂದ ಜಿಂಕೆಯನ್ನು ರಾಜನಿಗೆ ಒಪ್ಪಿಸುವುದು ಮೊದಲಾಯಿತು. ಕೆಲವು ಕಾಲ ಕಳೆಯಿತು. ಈ ಬಾರಿಯ ಪಾಳಿ ಒಂದು ಗರ್ಭಿಣಿ ಹೆಣ್ಣು ಜಿಂಕೆಯದಾಗಿತ್ತು. ಅದು ತಮ್ಮ ನಾಯಕನ ಮುಂದೆ ನಿಂತು, ಮುಂದಿನ ಭಾನುವಾರ ನನ್ನ ಸರದಿ ಇದೆ. ನಾನು ಗರ್ಭಿಣಿ. ಇನ್ನು 2 ವಾರದಲ್ಲಿ ನನ್ನ ಮರಿ ಹುಟ್ಟುತ್ತದೆ. ಈ ವಾರ ನಾನು ಹೋದರೆ ನನ್ನೊಂದಿಗೆ ನನ್ನ ಮರಿಯು ಸಾಯುತ್ತದೆ. ಅದು ಹುಟ್ಟಿದ ಕೂಡಲೇ ನಾನು ಹೋಗುತ್ತೇನೆ. ದಯವಿಟ್ಟು ಈ ವಾರ ನನ್ನ ಬದಲಿಗೆ ಬೇರೆ ಯಾರಾದರೂ ಹೋಗಬಹುದೇ ಎಂದಿತು ಕಣ್ಣೀರು ಹಾಕುತ್ತಾ. ನಾಯಕ ಬೋಧಿ ಯೋಚಿಸಿದ. ಯಾರನ್ನು ಕೇಳುವುದು? ನಿಯಮದ ಪ್ರಕಾರ ಇದು ಸಾಯಬೇಕು. ಆದರೆ ಕರಾರು ಪ್ರಕಾರ ಒಂದು ಜಿಂಕೆ ಹೋಗಬೇಕು.
ಇದು ಎರಡಾಗಿರುವುದರಿಂದ ಇದನ್ನು ಹೋಗು ಎನ್ನುವುದು ಸರಿಯಲ್ಲ. ಕಡೆಗೆ ಒಂದು ನಿರ್ಧಾರಕ್ಕೆ ಬಂದ ಬೋಧಿ ಜಿಂಕೆ, ನೀನು ನಿರಾಳವಾಗಿರು ತಾಯಿ, ನಾನು ಬೇರೆ ದಾರಿ ಹುಡುಕುತ್ತೇನೆ ಎಂದ. ಭಾನುವಾರ ಬಂದಿತು. ರಾಜಭಟರು ಜಿಂಕೆ ತೆಗೆದುಕೊಂಡು ಹೋಗಲು ಬಂದರು. ನಾಯಕ ನಿಗದಿತ ಸ್ಥಳದಲ್ಲಿ ನಿಂತಿದ್ದ. ರಾಜಾಜ್ಞೆಯಂತೆ ಅದನ್ನು ಕೊಲ್ಲಲಾಗದು. ಅವರು ಗೊಂದಲಕ್ಕೆ ಬಿದ್ದರು. ಏನಾದರಾಗಲಿ ಎಂದು ಜಿಂಕೆಯನ್ನು ತೆಗೆದುಕೊಂಡು ರಾಜನ ಮುಂದೆ ನಿಲ್ಲಿಸಿದರು. ರಾಜನ ಹುಬ್ಬು ಮೇಲೇರಿತು. ನೀನ್ಯಾಕೆ ಬಂದೆ ಎಂದ. ನಾಯಕ, ಈ ಬಾರಿ ಬರಬೇಕಾದ ಜಿಂಕೆ ಗರ್ಭಿಣಿ. 2 ಜೀವವನ್ನು ಕೊಲ್ಲುವುದು ನ್ಯಾಯವಲ್ಲ. ಅದು ಮರಿ ಹಾಕಿದ ನಂತರ ಬರಲು ಸಿದ್ಧವಿದೆ. ಆದರೆ ಈ ಬಾರಿ ಅದರ ಸ್ಥಾನದಲ್ಲಿ ಬರಲು ಯಾರನ್ನು ಕೇಳುವುದು ನ್ಯಾಯವಲ್ಲ. ಏಕೆಂದರೆ ಪ್ರತಿಯೊಂದು ಜೀವಕ್ಕೂ ಸಾವಿನ ಭಯ ಇದ್ದೇ ಇದೆ. ಆದರೆ ಸಾವು ಒಂದಲ್ಲ ಒಂದು ದಿನ ಬರುವುದೇ ಸತ್ಯ. ನಾಳೆಯಾದರೇನು, ಇಂದಾದರೇನು ಹಾಗೆಂದು ನಿನಗೆ ನೀಡಿದ ವಚನ ತಪ್ಪಿಸಲು ಆಗದು. ಅದಕ್ಕೆಂದೇ ನಾನು ಬಂದೆ. ನನ್ನ ಮಾಂಸವು ರುಚಿಕರವೇ ಆಗಿದೆ, ಚಿಂತಿಸಬೇಡ ಎಂದು ಶಾಂತವಾಗಿ ಹೇಳಿತು. ರಾಜನ ಕಣ್ಣಲ್ಲಿ ಧಳಧಳ ನೀರಿಳಿಯಿತು. ಎಂಥ ದಯಾರ್ದ್ರ ಹೃದಯ, ಎಂಥ ನಿಸ್ಪೃಹತೆ. ರಾಜ್ಯ ಮಂಡಿಯೂರಿ ಬೋಧಿ ಜಿಂಕೆಯ ಕ್ಷಮೆ ಬೇಡಿದ. ಮುಂದೆ ಎಂದು ಮಾಂಸಾಹಾರ ಮಾಡದ ಪ್ರತಿಜ್ಞೆ ಮಾಡಿದ. ಮುಂದೆ ಎಂದು ಯಾವ ಕಾರಣಕ್ಕೂ ಪ್ರಾಣಿ ಹಿಂಸೆ ಮಾಡಬಾರದು ಎಂದು ಶಾಸನ ಮಾಡಿದ. ಜಿಂಕೆಗಳಂಥ ಸಾಧು ಪ್ರಾಣಿಗಳಿಗಾಗಿ ರಕ್ಷಣಾವನಗಳನ್ನು ನಿರ್ಮಿಸಿದ. ಹೀಗೆ ಒಂದು ಕರುಣೆಯ, ಪ್ರೇಮದ ಕಾರ್ಯ ಒಂದು ಸಮಾಜದ ಚಿಂತನೆಯನ್ನೇ ಬದಲಾಯಿಸಿತು. 2 ನುಡಿಮುತ್ತುಗಳು. ಒಂದು ಧರ್ಮದ ಬೇರು ದಯೆ, ಸತ್ಫಲ, ಸರ್ವಭ್ರಾತೃತ್ವ. ಕೆ.ಎಸ್. ನಿಸಾರ್ ಅಹಮದ್. 2 ಶೀಲ ಮತ್ತು ಬುದ್ಧಿವಂತಿಕೆಯನ್ನು ಒಂದುಗೂಡಿಸುವುದೇ ನಿಜ ಶಿಕ್ಷಣದ ನಿಜವಾದ ಉದ್ದೇಶ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. 3 ಗುರಿ ತಪ್ಪಿದ್ದರೂ ಹಾದಿ ತಪ್ಪಬಾರದು. ಎಸ್.ವಿ. ಪರಮೇಶ್ವರ ಭಟ್ಟ. 4 ಬದುಕು ಕರೆದುಕೊಂಡ ಹೋದ ಕಡೆ ನೀವು ಹೋಗದೆ, ನೀವು ಹೋದೆಡೆ ಬದುಕನ್ನು ಕರೆದುಕೊಂಡು ಹೋಗುವುದು ಜಾಣತನ. ವಿಕರು. ಗೋಕಾಕ್. 5 ಪ್ರೀತಿ ಎಂಬುದು ಆರೋಗ್ಯವಂತರ ಕಾಯಿಲೆ. ಪಿ. ಲಂಕೇಶ್. 6 ದೊಡ್ಡ ಯೋಚನೆಗಳೊಡನೆ ಇರುವವರು ಎಂದು ಏಕಾಂಗಿಗಳಲ್ಲ. ಸರ್ ಫಿಲಿಪ್ ಸಿಡ್ನಿ. 3 ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1 ವಿಶ್ವ ಜ್ಯೋತಿ ಲೂಯಿ ಬ್ರೈಲ್ ರವರ ಜನ್ಮ ದಿನಾಚರಣೆಯನ್ನು ಸಂಘದ ವತಿಯಿಂದ ಆಚರಿಸಲಾಯಿತು. 2 ಕಲಬುರ್ಗಿಯಲ್ಲಿ ಲೂಯಿ ಬ್ರೈಲ್ ರವರ ಜನ್ಮ ದಿನಾಚರಣೆಯನ್ನು ಸಮೃದ್ಧಿ ಸಂಸ್ಥೆಯವರೊಡನೆ ಸೇರಿ ಆಚರಿಸಲಾಯಿತು. 3 ಗಣರಾಜ್ಯೋತ್ಸವವನ್ನು ಆನ್ಲೈನ್ನಲ್ಲಿ ಪರಿಪೂರ್ವ ಮಹಿಳಾ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರವೀಂದ್ರ ಜಮಗಿ ಅವರ ನೇತೃತ್ವದಲ್ಲಿ ಭವ್ಯ ಭಾರತ ಮತ್ತು ಸಂವಿಧಾನ ವಿಷಯದ ಕುರಿತು ವಿಚಾರ ಸಂಕಿರಣ ಏರ್ಪಡಿಸುವುದರ ಮೂಲಕ ಆಚರಿಸಲಾಯಿತು. 4 ಸಂಘದ ನವೀಕರಣ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಇನ್ನು ಯಾರಾದರೂ ಸಂಘದ ನವೀಕರಣ ಮಾಡಿಕೊಳ್ಳದೇ ಇದ್ದಲ್ಲಿ ತುರ್ತಾಗಿ ನವೀಕರಣ ಮಾಡಿಕೊಳ್ಳುವಂತೆ ಸಂಘವು ವಿನಂತಿಸುತ್ತದೆ. 5 ವಿಶೇಷವಾದ ಕೌಶಲ್ಯವುಳ್ಳ ತರಬೇತಿಗಳನ್ನು ಆಯೋಜನೆ ಮಾಡಲು ಸಂಘವು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ತಮಗೆ ಯಾವ ತರಹದ ತರಬೇತಿಗಳು ಬೇಕು ಅನ್ನುವುದನ್ನು ಸದಸ್ಯರು ಮುಕ್ತವಾಗಿ ತಿಳಿಸಿಕೊಡಬಹುದಾಗಿದೆ. 6 ಇಲಾಖಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅಂಧ ಸರ್ಕಾರಿ ನೌಕರ ಬಂಧುಗಳಿಗೆ ನಮ್ಮ ಸಂಘದ ಮೂಲಕ ವ್ಯಾಟ್ಸಾಪ್ ಗುಂಪನ್ನು ರಚಿಸಲಾಗಿದ್ದು, ಅದರಲ್ಲಿ ಇಲಾಖಾ ಪರೀಕ್ಷೆಗೆ ಸಂಬಂಧಿಸಿದ ಪಠ್ಯಗಳು, ಪರೀಕ್ಷಾ ತಯಾರಿ ಮತ್ತು ವಿಶೇಷ ಉಪನ್ಯಾಸಗಳ ಮಾಹಿತಿ ಹಂಚಿಕೊಳ್ಳಲಾಗುತ್ತದೆ. ಇದರ ಸದುಪಯೋಗವನ್ನು ಅವಶ್ಯಕತೆಯಿರುವವರು ಪಡೆದುಕೊಳ್ಳಬೇಕೆಂದು ಸಂಘವು ತಿಳಿಸಬಯಸುತ್ತದೆ. 7 ಹೊಸದಾಗಿ ಸರ್ಕಾರಿ ಸೇವೆಗೆ ಸೇರಿದ ನೌಕರರ ಬಂಧುಗಳು ಸಂಘದ ಹೊಸ ಸದಸ್ಯತ್ವ ಪಡೆದುಕೊಳ್ಳಲು ಸಂಘವು ಕೇಳಿಕೊಳ್ಳುತ್ತದೆ. 8 ಸಂಘದ ವತಿಯಿಂದ ವಿಶೇಷ ನಗರ ಭತ್ಯೆ ಪಡೆಯಲು ಸರ್ಕಾರಕ್ಕೆ ಪತ್ರ ನೀಡಲಾಗಿದೆ. ಸಕಾರಾತ್ಮಕ ಸ್ಪಂದನೆ ನಿರೀಕ್ಷಿಸಲಾಗಿದೆ. 9 2ನೇ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರಿಗೆ ಸಂಘದ ವತಿಯಿಂದ 9 ಜನವರಿರಂದು ಅಭಿನಂದನಾ ಸನ್ಮಾನ ಮಾಡಲಾಯಿತು ಮತ್ತು ಸಂಘದ ಕೆಲವು ಬೇಡಿಕೆಗಳ ಪತ್ರವನ್ನು ಸಹ ನೀಡಲಾಯಿತು. 4 ಸಂಸ್ಕೃತಿ. ಪ್ರಯಾಗರಾಜ್ ಮಹಾಪೂರ್ಣ ಕುಂಭಮೇಳ. ಉತ್ತರ ಪ್ರದೇಶದ ಪ್ರಯಾಗರಾಜ್ ನಗರದಲ್ಲಿ ಈಗ ಮಹಾಕುಂಭಮೇಳದ ಸಂಭ್ರಮ. ಸ್ವತಂತ್ರ ಭಾರತದ ಪ್ರಪ್ರಥಮ ಮಹಾಪೂರ್ಣ ಕುಂಭ ಇದು.
ಮನುಕುಲದ ಇತಿಹಾಸದಲ್ಲಿ 144 ವರ್ಷಗಳಿಗೊಮ್ಮೆ ಬರುವ ಅದ್ಭುತ, ಅಪೂರ್ವ ಮಹೋತ್ಸವ. ಅದೃಷ್ಟವಂತ ಪುಣ್ಯಾತ್ಮರು ಜೀವಮಾನದಲ್ಲಿ ಒಮ್ಮೆ ಮಾತ್ರ ನೋಡಿ, ಕೇಳಿ ಅನುಭವಿಸಲು ಸಾಧ್ಯವಿರುವ ಧಾರ್ಮಿಕ ಸಂಚಲನ. 4,000 ಹೆಕ್ಟೇರ್ ಹರವಿನ ಧರ್ಮ ಕ್ಷೇತ್ರದಲ್ಲಿ 40 ಕೋಟಿಗೂ ಮೀರಿದ ಭಕ್ತ ಸಮುದಾಯದ ಮಹಾಪೂರ. ಶಾಹಿ ಸ್ನಾನದ ಪುಣ್ಯಾರ್ಜನೆಯ ಜೊತೆಗೆ ಧರ್ಮ ಮೇಳದ ಅಬ್ಬರ. ಎಲ್ಲಿ ನೋಡಿದರಲ್ಲಿ ಪ್ರವಚನಗಳು, ಭಜನೆ, ಸಂಕೀರ್ತನೆ, ಶಾಸ್ತ್ರೋಕ್ತ ಆಚರಣೆಗಳು, ಸಾಂಸ್ಕೃತಿಕ ಉತ್ಸವಗಳು, ಸಾಂಪ್ರದಾಯಿಕ ನೃತ್ಯಗಳ ಗೌಜಿ. ಜನಸ್ತೋಮದ ನಡುವೆ ಮಿಂಚು ಹರಿಸುವ ಅಖಾಡ ಸಾಧುಗಳು, ಬೆಚ್ಚಿ ಬೀಳಿಸುವ ನಾಗ ಸಾಧುಗಳು, ಅಲೆಮಾರಿ ತುಂಡು ಸನ್ಯಾಸಿಗಳ ದೌಡು. ಧರ್ಮಪಾರಾಯಣರು, ವ್ರತ ಹಿಡಿದ ಕಲ್ಪವಾಸಿಗಳ ನಡುವೆ ವ್ಯಾಪಾರಿಗಳು, ರಾಜಕಾರಣಿಗಳು, ದೇಶ ವಿದೇಶಗಳ ಪ್ರವಾಸಿಗರು, ಸುದ್ದಿವಾಹಿನಿಗಳು, ಯೂಟ್ಯೂಬ್ ಪತ್ರಕರ್ತರು ಎಲ್ಲರನ್ನೂ ಸೇರಿಸಿಕೊಳ್ಳುವ ಅಭೂತಪೂರ್ವ ಮಹಾಸಾಗರ. ಭೂಮಂಡಲವನ್ನೇ ಚಕಿತಗೊಳಿಸುವ ಶಕ್ತಿ ಸಂಚಾರ. ಮಾನವ ಇತಿಹಾಸದ ಏಕಮೇವಾದ್ವಿತೀಯ ಜನಜಾತ್ರೆಯ ಸಂಭ್ರಮ. ಉತ್ತರ ಪ್ರದೇಶದ ಧರ್ಮ ಕ್ಷೇತ್ರ ಪ್ರಯಾಗರಾಜ್ ತೀರ ಪ್ರದೇಶ ಗಂಗೆ, ಯಮುನೆ, ಸರಸ್ವತಿ ತ್ರಿವೇಣಿ ಸಂಗಮದ ಪುಣ್ಯ ಭೂಮಿಯ ಸುತ್ತ 4,000 ಹೆಕ್ಟೇರ್, 9,884 ಎಕರೆ ಜಾಗದಲ್ಲಿ ಗಿಜಿಗಿಜಿ ತುಂಬಿದ ಜನಸ್ತೋಮ. ಊಹೆಗೂ ನಿಲುಕದ ಜನಪ್ರವಾಹ. ಮನುಕುಲವೇ ಇಲ್ಲಿ ಸಮಾವೇಶಗೊಂಡಿದೆ ಎಂಬ ರೋಮಾಂಚಕ ಅನುಭವ. ಸನ್ಯಾಸಿಗಳು, ಗೃಹಸ್ಥರು, ಪುರುಷರು, ಸ್ತ್ರೀಯರು, ಶ್ರೀಮಂತರು, ಬಡವರು, ಕಾವಿ ಧರಿಸಿದವರು, ಬೆತ್ತಲಾದವರು ಎಲ್ಲರೂ ಇಲ್ಲಿ ತಮ್ಮನ್ನು ಕಳೆದುಕೊಂಡು ಮಹಾಪೂರದಲ್ಲಿ ಸೇರಿಕೊಳ್ಳುತ್ತಾರೆ. ಎಲ್ಲಿ ನೋಡಿದರಲ್ಲಿ ಉತ್ಸವದ ಸಂಭ್ರಮ. ಭಕ್ತ ಸಮೂಹದ ಭಜನೆ, ಸಂಕೀರ್ತನೆ, ಗುರುಗಳಿಂದ ಪ್ರವಚನ, ಜಾನಪದ ನೃತ್ಯಗಳು, ಸಾಂಸ್ಕೃತಿಕ ಉತ್ಸವಗಳು. ನದಿ ತೀರದುದ್ದಕ್ಕೂ ಜನಸಾಗರದ ಮಹಾಪೂರ. ಕಣ್ಣು ಹಾಯಿಸಿದಲ್ಲೆಲ್ಲೆಡೆರೆಗಳು, ಬಣ್ಣ ಬಣ್ಣದ ಬಾವುಟಗಳು, ನೀರಿನಲ್ಲಿ ಮುಳುಗೆಳುವ ಯಾತ್ರಿಗಳು, ತ್ರಿಶೂಲ ಹಿಡಿದು ನಡೆಯುವ ಸಾಧುಗಳು, ಅಲ್ಲಲ್ಲಿ ಯಜ್ಞಕುಂಡಗಳಿಂದ ಏಳುವ ಪವಿತ್ರ ಧೂಮ, ಎಲ್ಲರನ್ನೂ ಆವರಿಸುವ ಅಪೂರ್ವ ಆಧ್ಯಾತ್ಮಿಕ ಶಕ್ತಿ. ಇವೆಲ್ಲವನ್ನೂ ಮೀರಿಸುತ್ತದೆ ಸಂಗಮದಲ್ಲಿ ಪವಿತ್ರ ಸ್ನಾನದ ದಿವ್ಯ ಅನುಭವ. ಕುಂಭಮೇಳದ ಮುಹೂರ್ತದಲ್ಲಿ ನೀರು ಅಮೃತವಾಗುತ್ತದೆ, ಜನ್ಮಾಂತರದ ಪಾಪಗಳನ್ನು ತೊಡೆದು ಹಾಕುವ ಪಾವನ ಗಂಗೆಯಾಗುತ್ತದೆ. ಭಕ್ತರು, ಪ್ರವಾಸಿಗಳು, ಕುತೂಹಲಿಗಳು, ವೀಕ್ಷಕರು ಯಾರೇ ಆಗಿರಲಿ, ಈ ಮಹಾಪೂರದೊಡನೆ ಎಲ್ಲರೂ ಪವಿತ್ರ ನೀರಿಗೆ ಧುಮುಕಿ ಮಿಂದೆದ್ದು ಧನ್ಯರಾಗುತ್ತಾರೆ. ಕೋಟ್ಯಂತರ ಭಕ್ತರ ಸಾಮೂಹಿಕ ಪ್ರಭಾವಲಯಕ್ಕೆ ನಾಸ್ತಿಕರನ್ನು ಶ್ರದ್ಧಾಳುಗಳಾಗಿ ಬದಲಿಸುವ ಶಕ್ತಿ ಪ್ರವಹಿಸುತ್ತದೆ ಇಲ್ಲಿ. ಭಾರತೀಯರ ಪಾಲಿಗೆ ಕುಂಭಮೇಳ ಒಂದು ಧಾರ್ಮಿಕ ಉತ್ಸವ. ವಿದೇಶಿಯರ ಪಾಲಿಗೆ ಇದು ಮನುಕುಲದ ಅದ್ಭುತಗಳಲ್ಲಿ ಒಂದಾಗಿದೆ. ಹೀಗಾಗಿ 2017ರಲ್ಲಿ ಯುನೆಸ್ಕೋ ಕುಂಭಮೇಳವನ್ನು ಮನುಕುಲದ ಸಾಂಸ್ಕೃತಿಕ ಪರಂಪರಾ ಯಾದಿಗೆ ಸೇರಿಸಿತು. ಜಗತ್ತಿನಲ್ಲೇ ಅತಿ ದೊಡ್ಡ ಜನಸಮೂಹ ಸೇರುವುದು ಕುಂಭಮೇಳದಲ್ಲಿ. 2013ರಲ್ಲಿ ಪ್ರಯಾಗದ ಕುಂಭಮೇಳದಲ್ಲಿ 12 ಕೋಟಿ ಜನರು ಸೇರಿದ್ದರು ಎಂದು ಲೆಕ್ಕ ಹಾಕಲಾಗಿತ್ತು. ಭಾರತದ ಆಗಿನ ಜನಸಂಖ್ಯೆಯ 10%ಕ್ಕೂ ಹೆಚ್ಚಿನ ಜನ ಇಲ್ಲಿ ಸೇರಿದ್ದರು. ಈ ಲೆಕ್ಕ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. 2019ರಲ್ಲಿ ಇಲ್ಲಿ ನಡೆದ ಅರ್ಧ ಕುಂಭಮೇಳದಲ್ಲಿ ಪ್ರವಾಸಿಗರ ಸಂಖ್ಯೆ 24 ಕೋಟಿ ದಾಟಿತ್ತು. ಈ ವರ್ಷ ಈ ಲೆಕ್ಕ 40 ಕೋಟಿ ದಾಟಲಿದೆ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಹೇಳಿದ್ದಾರೆ. ಜಗತ್ತಿನ ಬೇರಾವುದೇ ಉತ್ಸವ, ಸಮಾರಂಭ, ಕಾರ್ನಿವಾಲ್ಗಳ ಜನಸಮೂಹ ಭಾರತೀಯ ಕುಂಭಮೇಳದ ಮುಂದೆ ಸಪ್ಪೆ ಎನಿಸಿಕೊಳ್ಳುತ್ತದೆ. ಕುಂಭಮೇಳದ ಜನಸ್ತೋಮ ಜಗತ್ತನ್ನೇ ಚಕಿತಗೊಳಿಸುತ್ತದೆ. ಒಂದೊಂದು ದೇಶದ ಜನಸಂಖ್ಯೆಯನ್ನು ಮೀರಿಸುವ ಜನಸಾಗರ ಇದೊಂದು ಉತ್ಸವದಲ್ಲಿ ಶಕ್ತಿ ಸಂಚಾರವಾಗಿ ಹರಿಯುತ್ತದೆ. ಅದರಲ್ಲೂ ಈ ಬಾರಿಯ ಪ್ರಯಾಗರಾಜ್ನ ಮಹಾಪೂರ್ಣ ಕುಂಭಮೇಳ ಹಿಂದಿನ ಎಲ್ಲ ದಾಖಲೆಗಳನ್ನು ಮರೆಯಲಿದೆ. ಕುಂಭಮೇಳ ಜಗತ್ತಿನಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೇಳವಾಗಿದೆ. ಪೌರಾಣಿಕ ಕಥಾನಕ. ಕುಂಭ ಎಂದರೆ ಮಡಕೆ ಎಂದು ಅರ್ಥ. ಕುಂಭಮೇಳ ಆಚರಣೆಯ ಹಿಂದೆ ಭಾರತೀಯ ಪುರಾಣಗಳ ಒಂದು ರೋಚಕ ವೃತ್ತಾಂತ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿ ಬಂದ ಅಮೃತಕ್ಕಾಗಿ ದೇವಾಸುರರ ಯುದ್ಧ ಆರಂಭವಾಯಿತು. 12 ದಿನ ಮತ್ತು 12 ರಾತ್ರಿಗಳ ಕಾಲ ಈ ಹೋರಾಟ ನಡೆಯಿತು. ಈ ನಡುವೆ ವಿಷ್ಣುವಿನ ಅಣತಿಯಂತೆ ಗರುಡ ಅಮೃತ ಕಲಶವನ್ನು ಹೊತ್ತು ಯುದ್ಧ ಭೂಮಿಯಿಂದ ದೂರಕ್ಕೆ ಒಯ್ದಿದ್ದ.
ಗರುಡ ಆಕಾಶದಲ್ಲಿ ಹಾರುತ್ತಿರುವಾಗ ಕೈಯಲ್ಲಿ ಹಿಡಿದಿದ್ದ ಕಲಶ, ಕುಂಭ ದಿಂದ 4 ಹನಿ ಅಮೃತವು 4 ಪವಿತ್ರ ತೀರ್ಥಕ್ಷೇತ್ರದಲ್ಲಿ ಬಿದ್ದವು ಎಂಬ ಪ್ರತೀತಿ ಇದೆ. ಆ ಪವಿತ್ರ ತೀರ್ಥಕ್ಷೇತ್ರಗಳು ಯಾವುವು ಎಂದರೆ 1 ಹರಿದ್ವಾರದಲ್ಲಿ ಹರಿಯುವ ಗಂಗಾ ನದಿ, 2 ಗಂಗಾ, ಯಮುನಾ ಮತ್ತು ಸರಸ್ವತಿ ಸೇರುವ ಪ್ರಯಾಗರಾಜ್, 3 ಮಧ್ಯಪ್ರದೇಶದ ಉಜ್ಜಯಿನಿಯ ಕ್ಷಿಪ್ರ ನದಿ, 4 ನಾಸಿಕದಲ್ಲಿರುವ ಗೋದಾವರಿ ನದಿ. ಈ ನದಿಗಳ ನೀರಿನಲ್ಲಿ ಅಮೃತ ಬೆರೆತು ಮನುಕುಲವನ್ನೇ ಉದ್ಧರಿಸಿತು ಎಂದು ಪುರಾಣ ಹೇಳುತ್ತದೆ. ಕುಂಭದಿಂದ ಅಮೃತ ಸಿಂಚನ ನಡೆದ ಜಾಗದಲ್ಲಿ ಅಮೃತ ಮುಹೂರ್ತದಲ್ಲಿ ಸ್ನಾನ ಮಾಡಿದರೆ ಜನ್ಮಾಂತರಗಳ ಪಾಪ ತೊಳೆದು ಹೋಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹೀಗಾಗಿ ಈ 4 ಜಾಗಗಳಲ್ಲಿ ಸರದಿಯ ಪ್ರಕಾರ 3 ವರ್ಷಗಳಿಗೊಮ್ಮೆ ಸಾಂಪ್ರದಾಯಿಕ ಸ್ನಾನ ಸಮಾರಂಭ ಆರಂಭವಾಯಿತು. ಪ್ರತಿಯೊಂದು ಕ್ಷೇತ್ರದಲ್ಲೂ 12 ವರ್ಷಗಳಿಗೊಮ್ಮೆ ಕುಂಭಮೇಳ ಜರುಗುತ್ತದೆ. ಒಟ್ಟು ಭಾರತದಲ್ಲಿ 4 ರೀತಿಯ ಕುಂಭಮೇಳ ನಡೆಯುತ್ತದೆ. 1 ಕುಂಭಮೇಳ 3 ವರ್ಷಗಳಿಗೊಮ್ಮೆ ಹರಿದ್ವಾರ, ಪ್ರಯಾಗರಾಜ್, ಉಜ್ಜಯಿನಿ ಹಾಗೂ ನಾಸಿಕ್. 2 ಅರ್ಧ ಕುಂಭಮೇಳ 6 ವರ್ಷಗಳಿಗೊಮ್ಮೆ ಪ್ರಯಾಗರಾಜ್ ಮತ್ತು ಹರಿದ್ವಾರ. 3 ಪೂರ್ಣ ಕುಂಭಮೇಳ 12 ವರ್ಷಗಳಿಗೊಮ್ಮೆ ಪ್ರಯಾಗರಾಜ್. 4 ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ 12x12 ಪ್ರಯಾಗರಾಜ್. ಈ ಬಾರಿಯ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯಲಿದ್ದು 13 ಜನವರಿ 2025 ಪುಷ್ಯ ಪೂರ್ಣಿಮೆಯಂದು ಪ್ರಾರಂಭವಾಗಲಿದ್ದು 26 ಫೆಬ್ರವರಿ 2025 ಮಹಾಶಿವರಾತ್ರಿಯಂದು ಮುಕ್ತಾಯವಾಗಲಿದೆ. ಕುಂಭಮೇಳ ನಡೆಯುವ ಸಂದರ್ಭದಲ್ಲಿ ನಾಗಾ ಸಾಧುಗಳು ಆಗಮಿಸಿ ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಬಾರಿ ಶಾಹಿ ಸ್ನಾನ ನಡೆಯುವ ದಿನಗಳು ಈ ಕೆಳಗಿನಂತಿವೆ. 1 ಜನವರಿ 13 ಪುಷ್ಯ ಪೂರ್ಣಿಮಾ ಸ್ನಾನ. 2 ಜನವರಿ 15 ಮಕರ ಸಂಕ್ರಾಂತಿ ಸ್ನಾನ. 3 ಜನವರಿ 29 ಮೌನಿ ಅಮಾವಾಸ್ಯೆ ಸ್ನಾನ. 4 ಫೆಬ್ರವರಿ 03 ಬಸಂತ್ ಪಂಚಮಿ ಸ್ನಾನ. 5 ಫೆಬ್ರವರಿ 12 ಮಾಘಿ ಹುಣ್ಣಿಮೆ ಸ್ನಾನ. 6 ಫೆಬ್ರವರಿ 26 ಮಹಾಶಿವರಾತ್ರಿ ಸ್ನಾನ. ಈ ಬಾರಿಯ ಮಹಾಕುಂಭಮೇಳದಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮಹಾಕುಂಭಮೇಳದಲ್ಲಿ ಭಾಗವಹಿಸುವ ನಾಗಾ ಸಾಧುಗಳ ಜೀವನವು ಸಾಮಾನ್ಯ ಜನರಿಂದ ಪ್ರತ್ಯೇಕವಾಗುವುದರೊಂದಿಗೆ ನಿಗೂಢವಾಗಿರುತ್ತದೆ. ಲೌಕಿಕ ಭೋಗಗಳಿಂದ ದೂರವಿದ್ದು ದೇವರ ಆರಾಧನೆಯಲ್ಲಿ ಆಳವಾಗಿ ತಲ್ಲೀನರಾಗುವ ಈ ಸಾಧುಗಳಲ್ಲಿ 13 ಅಖಾಡ ಪಂಗಡಗಳಿವೆ. ಅದರಲ್ಲಿ 7 ಶೈವ, ಶಿವನ ಆರಾಧಕರು ಮತ್ತು ತಲಾ 3 ವೈಷ್ಣವ, ವಿಷ್ಣುವಿನ ಆರಾಧಕರು ಹಾಗೂ ಉದಾಸೀನ, ಸಿಖ ಅಖಾಡಗಳಿವೆ. ಆಧ್ಯಾತ್ಮಿಕ ಮತ್ತು ರಕ್ಷಣಾತ್ಮಕ ಕೆಲಸಗಳೆರಡನ್ನೂ ಅಖಾಡದ ಸಾಧುಗಳು ನಿರ್ವಹಿಸುತ್ತಾರೆ. ಸನಾತನ ಜೀವನ ವಿಧಾನವನ್ನು ಸಂರಕ್ಷಿಸಲು ಜಗದ್ಗುರು ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಈ ಅಖಾಡಗಳನ್ನು ಸ್ಥಾಪಿಸಿದರು. ಭರ್ಜರಿ ತಯಾರಿ. ಪ್ರಯಾಗರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭಮೇಳ ನಡೆಯುವ ಸ್ಥಳದಲ್ಲಿ ಮೂಲ ಸೌಕರ್ಯಗಳನ್ನು ಹೆಚ್ಚಿಸಲು ಬರೋಬ್ಬರಿ 5,500 ಕೋಟಿ ರೂಪಾಯಿಗಳ ಯೋಜನೆಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ. ಈ ನಡುವೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ಈ ಮಹಾಕುಂಭಮೇಳಕ್ಕೆ ವಿಶೇಷ ಮುತುವರ್ಜಿ ವಹಿಸಿದ್ದು, ಮಹಾಕುಂಭಮೇಳ ಯಶಸ್ವಿಯಾಗಿ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಸುಮಾರು 7,550ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಇದರ ಜೊತೆಗೆ ಪ್ರಯಾಗರಾಜ್ ವಿಮಾನ ನಿಲ್ದಾಣದಿಂದ ಸಂಗಮ ಕ್ಷೇತ್ರಕ್ಕೆ 550ಕ್ಕೂ ಹೆಚ್ಚು ಶಟಲ್ ಬಸ್ ವ್ಯವಸ್ಥೆ ಮಾಡಲಾಗಿದ್ದು, ಸಂಚಾರ ನಿರಂತರವಾಗಿ ನಡೆಸಲಿದೆ. ದೇಶಾದ್ಯಂತ ಮಹಾಕುಂಭಮೇಳಕ್ಕೆ 1000 ರೂಪಾಯಿ ರೈಲುಗಳ ವ್ಯವಸ್ಥೆ ಮಾಡಲಾಗಿದ್ದು, ಪ್ರಯಾಗರಾಜ್ ರೈಲ್ವೆ ನಿಲ್ದಾಣದಿಂದ ಕುಂಭಮೇಳ ಕಾರ್ಯಕ್ರಮಕ್ಕೆ ತಲುಪಲು ಆಟೋ ರಿಕ್ಷಾಗಳು, ಬಸ್ಗಳು ಮತ್ತು ಟ್ಯಾಕ್ಸಿಗಳು ಸೇರಿದಂತೆ ಹಲವಾರು ಸಾರಿಗೆ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗಿದೆ. ಮಹಾಕುಂಭಮೇಳ ನಡೆಯುವ ಸ್ಥಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಕ್ತರು ಉಳಿದುಕೊಳ್ಳಲು ಸುಮಾರು 1.6 ಲಕ್ಷ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ. ಸುಮಾರು 4,000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಮಹಾಕುಂಭಮೇಳ ನಡೆಯುವ ಪ್ರದೇಶದಲ್ಲಿ 67,000 ಎಲ್ಇಡಿ ಮತ್ತು 2,000 ಸೋಲಾರ್ ಹೈಬ್ರಿಡ್ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ.
ಕೋಟ್ಯಾಂತರ ಭಕ್ತರು ಸುಗಮ ಮತ್ತು ಸುರಕ್ಷಿತವಾಗಿ ಪ್ರಯಾಣ ಮಾಡಲು ಮಹಾಕುಂಭ ಮೇಳ ನಡೆಯುವ ಸುತ್ತಮುತ್ತಲಿನ ಸ್ಥಳದಲ್ಲಿ ಸುಮಾರು 400 ಕಿಲೋಮೀಟರ್ಗೂ ಹೆಚ್ಚು ತಾತ್ಕಾಲಿಕ ರಸ್ತೆಗಳನ್ನು ಹಾಗೂ 14 ನೂತನ ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 30 ಪಾಂಟೂನ್ ಸೇತುವೆಗಳನ್ನು ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಸುಮಾರು 1850 ಎಕರೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ತಾತ್ಕಾಲಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಇದು ಡಿಜಿಟಲ್ ಮಹಾಕುಂಭ ಮೇಳವಾಗಿದ್ದು ವಿಶೇಷವಾಗಿ 328 ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನವನ್ನು ಹೊಂದಿರುವ ಸಿಸಿಟಿವಿಗಳು ಸೇರಿ ಒಟ್ಟು 2600 ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಹೊಸ ತಂತ್ರಜ್ಞಾನ ಹೊಂದಿರುವ ನೀರಿನ ಒಳಗಡೆ ಚಲಿಸುವ ಡ್ರೋನ್ಗಳನ್ನು ಈ ಬಾರಿ ಬಳಸಲಾಗುತ್ತಿದೆ. ಮಹಾಕುಂಭಕ್ಕೆ ಬರುವ ಭಕ್ತರಿಗೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ತಂತ್ರಜ್ಞಾನ ಹೊಂದಿರುವ ರಿಸ್ಟ್ ಬ್ಯಾಂಡ್ಗಳನ್ನು ಒದಗಿಸಲಾಗುತ್ತದೆ. ಇದರ ಸಹಾಯದಿಂದ ಮೇಳದಲ್ಲಿ ಯಾರಾದರೂ ಕಳೆದು ಹೋದಲ್ಲಿ ಅವರನ್ನು ಈ ತಂತ್ರಜ್ಞಾನದ ಮೂಲಕ ಟ್ರ್ಯಾಕ್ಸ್ ಮಾಡಲಾಗುತ್ತದೆ. ಮಹಾಕುಂಭ ಮೇಳದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ NDRF, ICU ಸೌಲಭ್ಯ ಹೊಂದಿರುವ ಆಂಬ್ಯುಲೆನ್ಸ್ಗಳನ್ನು ನದಿ ನೀರಿನ ಮೇಲೆ ಆಯಕಟ್ಟಿನ ಸ್ಥಳದಲ್ಲಿ ನಿಲ್ಲಿಸಲಾಗುತ್ತದೆ. ಈ ಆಂಬ್ಯುಲೆನ್ಸ್ಗಳಲ್ಲಿ ವೈದ್ಯಕೀಯ ಸಿಬ್ಬಂದಿ ಮತ್ತು ಹಾಸಿಗೆಗಳು, ಜೊತೆಗೆ ಆಮ್ಲಜನಕ ಮತ್ತು ವೆಂಟಿಲೇಟರ್ಗಳ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇದರ ಜೊತೆಗೆ ನದಿಯಲ್ಲಿ ಸ್ನಾನ ಮಾಡುವವರ ಸುರಕ್ಷಿತ ದೃಷ್ಟಿಯಿಂದ 800 ಪ್ರಾದೇಶಿಕ ಸಶಸ್ತ್ರ ಕಾನ್ಸ್ಟೇಬಲ್ FSC ಹಾಗೂ 150 SDRF ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಸುಮಾರು 37,000 ಪೊಲೀಸರನ್ನು ಹಾಗೂ 14,000 ಹೋಮ್ ಗಾರ್ಡ್ಗಳನ್ನು ನಿಯೋಜಿಸಲಾಗಿದೆ. 200 ಸ್ವಚ್ಛತಾ ಕಾರ್ಮಿಕರನ್ನು ನಿಯೋಜಿಸಲಾಗಿದೆ. ಮಹಾಕುಂಭ ಮೇಳ ನಡೆಯುವ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಪೌರಾಣಿಕ ಪ್ರಾಮುಖ್ಯತೆಯನ್ನು ಸಾರುವ 30 ವಿವಿಧ ಕಮಾನುಗಳನ್ನು ನಿರ್ಮಾಣ ಮಾಡಲಾಗಿದ್ದು ಭಕ್ತರಿಗೆ ದೇವಲೋಕದ ದಿವ್ಯ ದರ್ಶನ ಅನುಭವವಾಗಲಿದೆ. ಸುಮಾರು 12 ಕಿಲೋಮೀಟರ್ನಲ್ಲಿ ತಾತ್ಕಾಲಿಕ ಘಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. 450 ಕಿಲೋಮೀಟರ್ನಷ್ಟು ಪೈಪ್ಗಳ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಕುಂಭಮೇಳ ಪ್ರದೇಶದ ಸುತ್ತ ಧರ್ಮಗುರುಗಳು ಮತ್ತು ಸಂತರಿಂದ ಪ್ರವಚನಗಳು ನಡೆಯುತ್ತವೆ. ಇದಲ್ಲದೆ ಪೌರಾಣಿಕ ನಾಟಕಗಳು, ಜಾನಪದ ನೃತ್ಯ, ಸಾಂಸ್ಕೃತಿಕ ಮೇಳಗಳು ನಡೆಯುತ್ತವೆ. 144 ವರ್ಷಗಳಿಗೊಮ್ಮೆ ಬರುವ ಇದನ್ನು ಶತಮಾನದ ಮಹೋತ್ಸವ ಎಂದು ಕರೆಯಲಾಗುತ್ತಿದೆ. ಪ್ರಯಾಗರಾಜ್ ಮಹಾಕುಂಭದ ಒಟ್ಟು ವೆಚ್ಚ 382 ಕೋಟಿ ರೂಪಾಯಿಗಳು ಎಂದು ಅಂದಾಜು. ಖಾಸಗಿ ಜನರು ಮತ್ತು ಸಂಸ್ಥೆಗಳು ಮಾಡುವ ವೆಚ್ಚ ಇದನ್ನು ಮೀರುತ್ತದೆ. ಈ ಐತಿಹಾಸಿಕ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸು ಕಾಣಲಿ ಎಂದು ನಾವೆಲ್ಲರೂ ಆಶಿಸೋಣ. 5 ಶಿಕ್ಷಣ. ಪರೀಕ್ಷೆ ಹೆದರಬೇಡಿ, ಎದುರಿಸಿ. ವಿದ್ಯಾರ್ಥಿಗಳ ಪಾಲಿಗೆ ಪರೀಕ್ಷೆ ಎನ್ನುವುದು ಒತ್ತಡದ ಸಮಯ. ಸರಿಯಾದ ಸಿದ್ಧತೆಯಿಂದ ಒತ್ತಡವಿಲ್ಲದೆ ಪರೀಕ್ಷೆ ಎದುರಿಸುವುದು ಸಾಧ್ಯ. ಹೆದರಿಕೆಯಿಂದ ಹೊರಬಂದು ಧೈರ್ಯವಾಗಿ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಕಿವಿ ಮಾತುಗಳು ಇಲ್ಲಿವೆ. ಪ್ರಿಯ ವಿದ್ಯಾರ್ಥಿಗಳೇ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳು ಬಂದಿತು ಎಂದರೆ ನಿಮಗೆ ಪರೀಕ್ಷೆ ಎಂದು ಅರ್ಥ. ವರ್ಷವೆಲ್ಲ ಓದಿ ಸಿದ್ಧರಾಗಿ ಅಂತಿಮ ಪರೀಕ್ಷೆ ಬರೆಯುವ ಉತ್ಸಾಹದಲ್ಲಿ ನೀವು ಇದ್ದೀರಿ. ನಿಮ್ಮ ಅಪ್ಪ ಅಮ್ಮಂದಿರು ಕೂಡ ನಿಮ್ಮ ಮೇಲೆ ಅಪಾರ ನಿರೀಕ್ಷೆ ಇಟ್ಟುಕೊಂಡಿರುತ್ತಾರೆ. ನಿಮಗೂ ಸಾಧ್ಯವಾದಷ್ಟು ಹೆಚ್ಚು ಅಂಕಗಳನ್ನು ಗಳಿಸಬೇಕು, ಉನ್ನತ ಸ್ಥಾನ ಪಡೆಯಬೇಕು ಎಂಬ ಗುರಿ ಇರುತ್ತದೆ. ಅದಕ್ಕಾಗಿ ನೀವು ಹಲವು ತಿಂಗಳುಗಳಿಂದ ತಯಾರಿ ನಡೆಸಿದ್ದೀರಿ, ಕೆಲವರು ವರ್ಷಗಟ್ಟಲೆ ಸಿದ್ಧತೆ ನಡೆಸುತ್ತಾ ಬಂದಿದ್ದೀರಿ. ಇದೆಲ್ಲಕ್ಕೂ ಫಲ ಸಿಗಬೇಕು ಎಂದು ನೀವು ಕಾಯುತ್ತಿದ್ದೀರಿ. ಈ ಹಂತದಲ್ಲಿ ಈಗಾಗಲೇ ನಿಮಗೆ ನಿಮ್ಮ ಶಾಲೆಯ, ಕಾಲೇಜುಗಳ ಅಧ್ಯಾಪಕರು, ಟ್ಯೂಷನ್, ಕೋಚಿಂಗ್ ಸೆಂಟರ್ ಮಾರ್ಗದರ್ಶಕರು, ನಿಮ್ಮ ಪೋಷಕರು, ಹಿರಿಯರು ಸದಾ ಮಾರ್ಗದರ್ಶನ ಮಾಡುತ್ತಲೇ ಬಂದಿದ್ದಾರೆ. ಆದರೂ ಪರೀಕ್ಷೆ ಹತ್ತಿರ ಬರುತ್ತಿದ್ದಂತೆ ಕೆಲವರಿಗೆ ವಿಚಿತ್ರ ಭಯ, ಆತಂಕ, ಉದ್ವೇಗ ಇತ್ಯಾದಿಗಳು ಉಂಟಾಗಿ ಒತ್ತಡಕ್ಕೆ ಒಳಗಾಗುತ್ತೀರಿ ಎಂದು ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಒತ್ತಡ, ಉದ್ವೇಗಗಳನ್ನು ಕಡಿಮೆ ಮಾಡಲು ನಿಮಗೆ ಕೆಲವು ಕಿವಿ ಮಾತುಗಳನ್ನು ತಿಳಿಸುತ್ತೇನೆ. ಇದನ್ನು ಸಾವಧಾನವಾಗಿ ಓದಿ ಅದರಂತೆಯೇ ಇರಲು ಪ್ರಯತ್ನಿಸಿ. ಜೊತೆಗೆ ನಿಮ್ಮ ಗುರುವಾರ, ಹಿರಿಯರ, ಅಧ್ಯಾಪಕರ ಮಾತುಗಳನ್ನು ಕೇಳಿ. ನಿಮ್ಮ ಪಠ್ಯ ವಿಷಯಗಳನ್ನು ಪ್ರೀತಿಸಿ. ನೀವು ಓದುತ್ತಿರುವ ಪಠ್ಯ ವಿಷಯಗಳಲ್ಲಿ ಕೆಲವು ನಿಮಗೆ ಇಷ್ಟವಾದದ್ದು ಇರಬಹುದು.
ಉದಾಹರಣೆಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಾದರೆ ನಿಮಗೆ ಸಮಾಜ, ಭಾಷೆ ಇತ್ಯಾದಿಗಳು ಸುಲಭವಾಗಿಯೂ, ಗಣಿತ, ವಿಜ್ಞಾನ ಇತ್ಯಾದಿಗಳು ಕಠಿಣ ಎಂದು ಅನಿಸಬಹುದು. ಪಿಯುಸಿ ವಿದ್ಯಾರ್ಥಿಗಳಾದಲ್ಲಿ ಜೀವಶಾಸ್ತ್ರ, ಬ್ಯಾಂಕಿಂಗ್, ಇತಿಹಾಸ ಇತ್ಯಾದಿಗಳು ಸುಲಭವಾಗಿಯೂ, ಭೌತಶಾಸ್ತ್ರ, ಅರ್ಥಶಾಸ್ತ್ರ, ಅಕೌಂಟೆನ್ಸಿ ಇತ್ಯಾದಿಗಳು ಕಠಿಣವಾಗಿಯೂ ಅನಿಸಬಹುದು. ಎಷ್ಟೋ ವಿದ್ಯಾರ್ಥಿಗಳು ಅಯ್ಯೋ ಗಣಿತ, ಅಯ್ಯೋ ವಿಜ್ಞಾನ ಎಂದು ಜಿಗುಪ್ಸೆಯಿಂದ ಪುಸ್ತಕವನ್ನು ಎತ್ತಿಕೊಳ್ಳುತ್ತಾರೆ. ಇದು ತಪ್ಪು. ಆಗ ನಿಮಗೆ ಬೇಕಾದ ವಿಷಯಗಳು ಸುಲಭವಾಗಿ ಅರ್ಥ ಆಗದೆ ಹೋಗುತ್ತವೆ. ಎಲ್ಲವೂ ನನ್ನ ಪಠ್ಯ ವಿಷಯಗಳಾಗಿವೆ. ಎಲ್ಲವನ್ನೂ ನಾನು ಬೇಕೆಂದೇ ಆಯ್ದುಕೊಂಡಿದ್ದೇನೆ. ಎಲ್ಲದಕ್ಕೂ ಸಾಮಾನ್ಯ ಆದ್ಯತೆ ಕೊಡಬೇಕು ಎನ್ನುವ ಅಂಶ ನಿಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಆಗ ನಿಮಗೆ ಯಾವ ವಿಷಯವೂ ಕಠಿಣ ಎನಿಸುವುದಿಲ್ಲ. ಹೇಗೆ ಓದಬೇಕು? ಓದುವ ಕ್ರಮದ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ಒಂದೇ ವಿಷಯವನ್ನು ಗಂಟೆಗಟ್ಟಲೆ ಓದಿದರೆ ಅದು ಏಕತಾನತೆಯಿಂದ ಸರಿಯಾಗಿ ಗ್ರಹಿಸಲು ತೊಂದರೆ ಉಂಟು ಮಾಡುತ್ತದೆ. ಸ್ವಲ್ಪ ಹೊತ್ತು ಒಂದು ವಿಷಯವನ್ನು ಓದಿದರೆ ನಂತರ ಸ್ವಲ್ಪ ಹೊತ್ತು ಬೇರೆ ವಿಷಯವನ್ನು ಓದಬೇಕು. ಕಷ್ಟವಿರುವ ವಿಷಯಗಳನ್ನು ಬರೆದು ಅಭ್ಯಾಸ ಮಾಡಿದರೆ ಸುಲಭವಾಗುತ್ತದೆ, ನೆನಪಿನಲ್ಲಿ ಉಳಿಯುತ್ತದೆ. ಒಮ್ಮೆ ಬಾಯಲ್ಲಿ ಹೇಳಿ ಬರೆದು ಕೆಲವು ಪುಟಗಳು ಆದ ಮೇಲೆ ಅಥವಾ ಒಂದು ಅಧ್ಯಾಯ ಆದ ಮೇಲೆ ಓದಿದ್ದನ್ನು ಪುನರ್ಮನನ ಮಾಡಬೇಕು. ಮನಸ್ಸಿನಲ್ಲಿಯೇ ಅದನ್ನು ಮತ್ತೆ ರೀಕಲೆಕ್ಟ್ ಮಾಡಿಕೊಳ್ಳಬೇಕು. ಆಗ ಅದು ಹೆಚ್ಚು ನೆನಪಿನಲ್ಲಿ ಉಳಿಯುತ್ತದೆ. ಬೆಳಗಿನ ಜಾವ 4:30 ಇನದ 5 ಗಂಟೆಗೆಲ್ಲ ಎದ್ದು ಬೆಳಗ್ಗಿನ ನಿತ್ಯವಿಧಿಗಳನ್ನು ಮುಗಿಸಿ ಓದಲು ಕುಳಿತುಕೊಳ್ಳಿ. 1-2 ತಾಸು ಓದಿದ ಮೇಲೆ ದೇಹಕ್ಕೆ ತುಸು ವ್ಯಾಯಾಮ ಕೊಡಿ. ದೇಹ ಚಟುವಟಿಕೆಗಳಲ್ಲಿ ಕೆಲ ಹೊತ್ತು ತೊಡಗಿಸಿಕೊಳ್ಳಿ. ನಂತರ ಸ್ನಾನ, ಧ್ಯಾನ, ಉಪಾಹಾರ ಮುಗಿದ ನಂತರ 2-3 ತಾಸು ಅಧ್ಯಯನದಲ್ಲಿ ತೊಡಗಿ. ಮಧ್ಯಾಹ್ನ ಊಟದ ನಂತರ ಮನಸ್ಸಿಗೆ ಸಂತೋಷ ಕೊಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಮನೆಯ ಹಿರಿಯರೊಂದಿಗೆ ಮಾತು, ಒಟ್ಟಾಗಿ ಕುಳಿತುಕೊಂಡು ಸಿನಿಮಾ ಇತ್ಯಾದಿಗಳ ವೀಕ್ಷಣೆ ಮೊದಲಾದವುಗಳಲ್ಲಿ ತೊಡಗಿಸಿಕೊಳ್ಳಿ. ಮತ್ತೆ ಸಂಜೆ 5 6 ಗಂಟೆ ತನಕ ಅಭ್ಯಾಸ ಮಾಡಿ. ಸಂಜೆ ಲಘು ಉಪಹಾರದ ನಂತರ ಹೊರಗಡೆ ತಿರುಗಾಡಿ ಮಿತ್ರರನ್ನು ಭೇಟಿಯಾಗಿ ಹರಟೆ ಹೊಡೆದು ಬನ್ನಿ. ಮನಸ್ಸು ಹಗುರವಾಗುತ್ತದೆ. ಸ್ವಲ್ಪ ಹೊತ್ತು ಮೊಬೈಲ್ ನೋಡುವುದು ಅಥವಾ ಸಂಗೀತ ಕೇಳುವುದು ಇತ್ಯಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಮರಳಿ ಮನೆಗೆ ಬಂದ ಮೇಲೆ ಒಂದಿಷ್ಟು ಹೊತ್ತು ಧ್ಯಾನ, ಮೌನವಾಗಿ ಇರುವುದು ಇತ್ಯಾದಿಗಳನ್ನು ಮಾಡಿ. ನಂತರ ನಿಮಗೆ ಯಾವುದು ಲಘುವಾದ ವಿಷಯ ಎಂದು ಅನಿಸುತ್ತದೋ ಅದನ್ನು ಓದಿಕೊಳ್ಳಿ. ರಾತ್ರಿ 8:30 9 ಒಳಗೆ ಊಟವನ್ನು ಮುಗಿಸಿ, ಮನೆಯವರ ಜೊತೆ ಒಂದಿಷ್ಟು ಹರಟೆ ಹೊಡೆದು 10 ಗಂಟೆಯ ಒಳಗೆ ಮಲಗಿಕೊಳ್ಳಿ. 10 ಸುಮಾರು 7 ತಾಸು, ಅಂದರೆ ಬೆಳಗ್ಗಿನ ಜಾವ 5 ಗಂಟೆಯವರೆಗಿನ ನಿದ್ದೆ ನಿಮ್ಮನ್ನು ಹೆಚ್ಚು ಲವಲವಿಕೆಯಿಂದ ಇಡುತ್ತದೆ. ಪ್ರತಿಯೊಂದು ವಿಷಯದ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಕ್ಕಿಯೇ ಸಿಗುತ್ತವೆ. ವಾರಕ್ಕೆ 1 ದಿನ ಪರೀಕ್ಷಾ ಕೊಠಡಿಯಲ್ಲಿ ಬರೆಯುವಂತೆ ಅವುಗಳನ್ನು ಬಿಡಿಸಿ ಅಭ್ಯಾಸ ಮಾಡಿಕೊಳ್ಳಿ. ಆಗ ಪರೀಕ್ಷೆಯ ಪೂರ್ವ ತಯಾರಿ ಸೊಗಸಾಗಿ ಆಗುತ್ತದೆ. ಅಂತೆಯೇ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇಂದು ಸಾಕಷ್ಟು ಲಭ್ಯವಾಗುತ್ತವೆ. ಅವುಗಳನ್ನು ಕೂಡ ಬಿಡಿಸಿ. ಒಂದೊಮ್ಮೆ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಾಗದೇ ಇದ್ದಲ್ಲಿ ಕಂಗಾಲಾಗಿ, ಗಾಬರಿಯಾಗಬೇಡಿ. ಅದರ ಉತ್ತರ ಏನು, ಬಿಡಿಸುವ ಕ್ರಮ ಹೇಗೆ ಎನ್ನುವುದನ್ನು ನಿಮ್ಮ ಗುರು ಮಾರ್ಗದರ್ಶಕರನ್ನು ಕೇಳಿ ತಿಳಿದುಕೊಳ್ಳಿ. ಹೆಚ್ಚಿನವರ ಸಾಮಾನ್ಯ ತಪ್ಪುಗಳು. ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ಮಾಡುವ ಸಾಮಾನ್ಯ ತಪ್ಪುಗಳಲ್ಲಿ ಪರೀಕ್ಷೆ ಹತ್ತಿರ ಬರುತ್ತಿದ್ದಂತೆ ನಿದ್ದೆಗೆಟ್ಟು ಓದುವುದು ಒಂದು. ಮಧ್ಯರಾತ್ರಿ 1-2 ಗಂಟೆಯವರೆಗೂ ಓದುವುದು, ನಂತರ 1-2 ಗಂಟೆ ಮಲಗುವುದು. ಮತ್ತೆ 4-5 ಗಂಟೆಗೆ ಎದ್ದು ಆಹಾರ ತ್ಯಜಿಸಿ ವಿಪರೀತ ಅಭ್ಯಾಸ ಮಾಡುವುದು. ಇದರಿಂದ ದೈಹಿಕ ಶ್ರಮ ವಿಪರೀತವಾಗುತ್ತದೆ. ದೇಹ ಆಯಾಸಗೊಳ್ಳುತ್ತದೆ. ಕೆಲವು ದಿನಗಳ ನಂತರ ವಿಷಯವನ್ನು ಸರಿಯಾಗಿ ಗ್ರಹಿಸಲು ಮೆದುಳು ಸಮರ್ಥವಾಗುವುದಿಲ್ಲ. ಮನೆಯ ಆಹಾರವನ್ನು ಬಿಟ್ಟು ಕೂತಲ್ಲಿಯೇ ಜಂಕ್ ಫುಡ್ಗಳನ್ನು ತಿನ್ನುತ್ತಾ ಅಭ್ಯಾಸ ಮಾಡುವುದು ಇನ್ನೊಂದು ತಪ್ಪು. ಆ ಆಹಾರಗಳಲ್ಲಿರುವ ರಾಸಾಯನಿಕಗಳು ವಿಪರೀತ ನೀರು ಕುಡಿಸುತ್ತವೆ ಅಥವಾ ದೇಹವನ್ನು ಮಂದ ಮಾಡುತ್ತವೆ. ಒತ್ತಡಕ್ಕೆ ವಿಪರೀತವಾಗಿ ಸಿಲುಕಿ ನೀವು ದೈಹಿಕವಾಗಿ ದುರ್ಬಲರಾಗುತ್ತೀರಿ. ಒಂದೇ ವಿಷಯವನ್ನು ದಿನ ಇಡೀ ಓದಿದರೆ ನಿಮಗೆ ಏಕತಾನತೆ ಕಾಡುತ್ತದೆ. ಎದುರು ಪುಸ್ತಕ ಇರುತ್ತದೆ ಅಷ್ಟೇ ಹೊರತು ವಿಷಯ ನಿಮ್ಮ ಮೆದುಳಿಗೆ ಇಳಿಯುವುದಿಲ್ಲ. ಕೆಲವರು ದಿನ ಇಡೀ ಒಂದೇ ವಿಷಯವನ್ನು ಓದುತ್ತಾರೆ.
ಅದು ಸರಿಯಾದ ಕ್ರಮವಲ್ಲ. ಒಂದೇ ವಿಷಯದ 4-5 ಪುಸ್ತಕಗಳನ್ನು ಏಕಕಾಲದಲ್ಲಿ ಇಟ್ಟುಕೊಂಡು ಓದುವುದು ಸರಿಯಾದ ಕ್ರಮ ಅಲ್ಲ. ನೋಟ್ಸು, ಟಿಪ್ಪಣಿ, ಪಠ್ಯಪುಸ್ತಕ, ಹಿಂದಿನ ವರ್ಷದ ನೋಟ್ಸು ಹೀಗೆ 4-5 ಪುಸ್ತಕಗಳನ್ನು ರಾಶಿ ಹಾಕಿಕೊಂಡು ಏಕಕಾಲದಲ್ಲಿ ಕಣ್ಣಾಡಿಸುವುದರಿಂದ ನಿಮಗೆ ಯಾವ ಅಂಶವೂ ಖಚಿತವಾಗಿ ಮನದಟ್ಟು ಆಗುವುದಿಲ್ಲ. ನಿಮ್ಮ ಮುಂದೆ ಪುಸ್ತಕದ ರಾಶಿ ಹೆಚ್ಚು ಇರುತ್ತದೆಯೇ ಹೊರತು ವಿಷಯ ಮನದಟ್ಟು ಆಗುವುದಿಲ್ಲ. ಗೊಂದಲ ಹೆಚ್ಚಾಗಲು ಇದು ಸಹಕಾರಿ. ನಿದ್ದೆಗೆಟ್ಟು ಓದಿದರೆ, ಹಸಿವಿನಿಂದ ಹೊಟ್ಟೆ ಖಾಲಿ ಇಟ್ಟು ಓದಿದರೆ ತುಂಬಾ ಪ್ರಯೋಜನವಾಗುತ್ತದೆ ಎಂದು ಎಷ್ಟೋ ಮಂದಿ ನಂಬಿರುತ್ತಾರೆ. ಇದು ಸರಿಯಾದದ್ದಲ್ಲ. ಕೆಲವರಲ್ಲಿ ಧಾರ್ಮಿಕ ಶ್ರದ್ಧೆ ಹೆಚ್ಚಾಗಿ, ಪರೀಕ್ಷೆ ಹತ್ತಿರ ಬರುತ್ತಿದ್ದಂತೆಯೇ ಅತಿಯಾಗಿ ದೇವರು, ದಿಂಡರನ್ನು ನಂಬುವುದು, ಹರಕೆ ಹೊರುವುದು ಇತ್ಯಾದಿಗಳನ್ನು ಮಾಡುತ್ತಾರೆ. ನಿಮ್ಮ ನಂಬಿಕೆ ನಿಮಗೆ. ಆದರೆ ಪ್ರಯತ್ನವನ್ನೇ ಮಾಡದೆ ಕೇವಲ ದೇವರಿಗೆ ಹರಕೆ ಹೊತ್ತರೆ ನಿಮ್ಮ ಕೆಲಸ ಆಗುವುದಿಲ್ಲ. ಪರೀಕ್ಷೆಯ ದಿನದಂದು ಹೇಗಿರಬೇಕು? ಒಂದು ವೇಳಾಪಟ್ಟಿಯನ್ನು ಸರಿಯಾಗಿ ಗಮನಿಸಬೇಕು. 2 ಪರೀಕ್ಷೆ ನಡೆಯುವ ದಿನದಂದು ಮನೆಯಿಂದ ಸಾಕಷ್ಟು ಮುಂಚಿತವಾಗಿ ಹೊರಡಬೇಕು. ಹಳ್ಳಿಗಾಡಿನಿಂದ, ಬಸ್ಸು ಸಂಪರ್ಕ ಸರಿಯಾಗಿ ಇಲ್ಲದೆ ಇರುವ ಊರುಗಳಿಂದ, ಕಾಡಿನ ದಾರಿಯಿಂದ ಅಥವಾ ಬಹಳ ಟ್ರಾಫಿಕ್ ಇರುವೆಡೆಯಲ್ಲಿ ಬರುವವರು ನೀವಾಗಿದ್ದರೆ ಸಾಕಷ್ಟು ಮುಂಚಿತವಾಗಿಯೇ ಹೊರಡಿ. ಪರೀಕ್ಷೆ ಬೆಳಿಗ್ಗೆ 10 ಗಂಟೆಗೆ ಇದ್ದರೆ, ನೀವು 9 ಗಂಟೆಗೆಲ್ಲ ಅಲ್ಲಿ ಇರುವಂತೆ ಹೊರಡಿ. 3 ನಿಮ್ಮ ಕೊಠಡಿಯಲ್ಲಿ ಬರುತ್ತದೆ ಎಂದು ತಿಳಿದುಕೊಂಡಿರಬೇಕು. 4 ಮನೆಯಿಂದ ಹೊರಡುವ ಮೊದಲು ಬರವಣಿಗೆ ಸಾಮಗ್ರಿಗಳು ಸಾಕಷ್ಟು ಇವೆಯೇ, ಹಾಲ್ ಟಿಕೆಟ್, ಗುರುತಿನ ಚೀಟಿ ಎಲ್ಲವೂ ಇವೆಯೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು. 5 ಪ್ರವೇಶ ಪತ್ರದಲ್ಲಿ ಯಾವ ನಿಬಂಧನೆಗಳು ಇವೆಯೋ ಅದೇ ರೀತಿಯಲ್ಲಿ ನೀವು ಸಿದ್ಧರಾಗಿರಬೇಕು. 6 ಪರೀಕ್ಷೆಯ ಹಾಲ್ ಪ್ರವೇಶಿಸುವ ಮೊದಲು ಪ್ರವೇಶ ಪತ್ರ, ಗುರುತಿನ ಚೀಟಿ, ಬರವಣಿಗೆ ಸಾಮಗ್ರಿ ಹೊರತುಪಡಿಸಿ ಬೇರೇನೂ ನಿಮ್ಮ ಬಳಿ ಇಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಂಡು ಕೊಠಡಿಯ ಒಳಗೆ ತೆರಳಿ. 7 ಯಾವುದೇ ಚೀಟಿ ನಿಮ್ಮ ಬಳಿ ಇಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. 8 ಪರೀಕ್ಷೆ ಶುರುವಾಗುವ ತನಕ ಓದುತ್ತಿರುವುದು ಒಳ್ಳೆಯ ಲಕ್ಷಣವಲ್ಲ. ಅದರಿಂದ ಗೊಂದಲ ಹೆಚ್ಚಾಗುತ್ತದೆ. ಕೆಲವರು ಪರೀಕ್ಷಾ ಹಾಲಿನ ಹತ್ತಿರ ಬಂದು ಏನನ್ನೋ ಓದುವಂತೆ ಒತ್ತಡ ಹೇರುತ್ತಾರೆ. ಅದು ತುಂಬಾ ಮುಖ್ಯ ಎಂದು, ತಮ್ಮ ಕಡೆಯವರು ಯಾರೋ ಪ್ರಶ್ನೆ ಪತ್ರಿಕೆ ನೋಡಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಾರೆ. ಇದರಿಂದ ಗೊಂದಲ ಮಾಡುವುದು ಅವರ ಉದ್ದೇಶ ಅಷ್ಟೇ. ನೀವು ಗಾಬರಿ ಬಿದ್ದಾಗ ನಿಮ್ಮ ಮನಸ್ಸು ಮತ್ತಷ್ಟು ಗೊಂದಲಕ್ಕೆ ಈಡಾಗುತ್ತದೆ. ಆ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಳ್ಳಬೇಡಿ. 9 ಪರೀಕ್ಷೆಯ ಹಿಂದಿನ ದಿನ ವಾಟ್ಸಾಪ್ ಇತ್ಯಾದಿಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನುವ ಅಥವಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ದೊರಕಿದೆ ಎನ್ನುವ ಸುಳ್ಳು ಸುದ್ದಿಗಳು ನಿಮ್ಮನ್ನು ದಿಕ್ಕು ತಪ್ಪಿಸಬಹುದು. ಅಂತಹವುಗಳನ್ನು ನಂಬಬೇಡಿ. ಅಂತಹ ಮಾಹಿತಿಗಳನ್ನು ಹಂಚಿಕೊಳ್ಳಬೇಡಿ. ಪರೀಕ್ಷಾ ಕೊಠಡಿಯಲ್ಲಿ ಹೇಗಿರಬೇಕು? ಪ್ರಶ್ನೆ ಪತ್ರಿಕೆ ದೊರೆತ ಮೇಲೆ ಇಡೀ ಪತ್ರಿಕೆಯನ್ನು ಒಮ್ಮೆ ಸರಿಯಾಗಿ ಓದಿಕೊಳ್ಳಿ. ಅದರಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ಸರಿಯಾಗಿ ಓದಿ ಅದರಂತೆ ಉತ್ತರವನ್ನು ಬರೆಯಿರಿ. ಯಾವ ಪ್ರಶ್ನೆ ಸುಲಭ ಎಂದು ನಿಮಗೆ ಅನಿಸಿದೆಯೋ ಅದರಿಂದ ನಿಮ್ಮ ಉತ್ತರವನ್ನು ಪ್ರಾರಂಭಿಸಿ. ಕಷ್ಟದ ಪ್ರಶ್ನೆಗಳನ್ನು ನಂತರ ಉತ್ತರಿಸಬಹುದು. ಪ್ರಶ್ನೆ ಸಂಖ್ಯೆಯನ್ನು ಮಾರ್ಜಿನ್ನಿನ ಹೊರಗೆ ಸರಿಯಾಗಿ ದಾಖಲಿಸಿ. ಆಗ ನಿಮ್ಮ ಉತ್ತರ ಸರಿಯಾಗಿ ದಾಖಲಾಗುತ್ತದೆ. ಕೇಳಿದ್ದಕ್ಕಿಂತ ಹೆಚ್ಚಿಗೆ ಬರೆದರೆ ಅಂಕಗಳು ಸಿಗುತ್ತವೆ ಎನ್ನುವ ಭ್ರಮೆ ಕೆಲವರಲ್ಲಿ ಇದೆ. ಆದರೆ ಅದು ತಪ್ಪು ತಿಳುವಳಿಕೆ. ಮುಖ್ಯವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ಪುಟ ತುಂಬಿಸಲು ಇಷ್ಟಪಡುತ್ತಾರೆ. ಯಾವುದೋ ಒಂದು ಪ್ರಶ್ನೆಗೆ ಅತಿಯಾಗಿ ಬರೆದು, ಉಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಬರೆಯಲಾಗದೆ ಒದ್ದಾಡುತ್ತಾರೆ. ಆಮೇಲೆ ಸಮಯ ಸಾಕಾಗಲಿಲ್ಲ ಎಂದು ದೂರುತ್ತಾರೆ. ಕೇಳಿದ ಪ್ರಶ್ನೆಗೆ ಎಷ್ಟು ವಾಕ್ಯಗಳಲ್ಲಿ ಉತ್ತರಿಸಬೇಕೆಂದು ಹೇಳುತ್ತಾರೋ ಅಷ್ಟೇ ವಾಕ್ಯಗಳಲ್ಲಿ ಉತ್ತರಿಸಿ. ಉತ್ತರ ಎಲ್ಲ ಬರೆದಾದ ಮೇಲೆ ಮತ್ತೊಮ್ಮೆ ಎಲ್ಲವನ್ನು ಕಣ್ಣಾಡಿಸಿ. ಒಂದು ಪರೀಕ್ಷೆ ಮುಗಿದ ಬಳಿಕ ಅದರ ಬಗ್ಗೆ ಮತ್ತೆ ವಿಚಾರ ವಿನಿಮಯ ಮಾಡಿ ಉಪಯೋಗವಿಲ್ಲ. ಆ ಪರೀಕ್ಷೆ ಅಷ್ಟೇನೂ ಚೆನ್ನಾಗಿ ಆಗಿಲ್ಲ ಎಂದಾದರೆ ಅದರ ಬಗ್ಗೆ ಕೊರಗುವುದರಲ್ಲಿ ಅರ್ಥವಿಲ್ಲ. ಅದರಿಂದ ಮುಂದಿನ ಪರೀಕ್ಷೆಯು ಹಾಳಾಗುತ್ತದೆ. ಹಾಗೆ ಮಾಡಿಕೊಳ್ಳಬೇಡಿ. ಮುಂದಿನ ಪರೀಕ್ಷೆಯನ್ನು ಇನ್ನೂ ಚೆನ್ನಾಗಿ ಮಾಡುತ್ತೇನೆ ಎನ್ನುವ ಧೈರ್ಯ ತುಂಬಿಕೊಳ್ಳಿ. ಹೆಚ್ಚಿನ ವಿದ್ಯಾರ್ಥಿಗಳು ಭಾಷೆಯ ಪತ್ರಿಕೆಗಳನ್ನು ಉಡಾಫೆಯಿಂದ ಕಾಣುತ್ತಾರೆ, ಮುಖ್ಯವಾಗಿ ಪಿಯುಸಿ ವಿದ್ಯಾರ್ಥಿಗಳು. ಇದು ಸರಿಯಾದ ಕ್ರಮ ಅಲ್ಲ. ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ, ಫ್ರೆಂಚ್ ಯಾವುದೇ ಇರಲಿ ಅದು ಕೂಡ ಇತರ ವಿಷಯಗಳಂತೆ ಮುಖ್ಯವೇ ಆಗಿದೆ.
ಅವುಗಳಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡಿ. ಪರೀಕ್ಷೆ ಮುಗಿದ ಬಳಿಕ ಸುಮಾರು 15ರಿಂದ 20 ದಿನಗಳ ಅವಧಿಯಲ್ಲಿ ನಿಮ್ಮ ಎಲ್ಲ ಪರೀಕ್ಷೆಗಳು ಮುಗಿಯುತ್ತದೆ. ಸರಿಯಾಗಿ ಸಿದ್ಧತೆ ಮಾಡಿಕೊಂಡ ನಿಮ್ಮಲ್ಲಿ ಬರೆದದ್ದರ ಬಗ್ಗೆ ಒಂದು ಅಂದಾಜು ಮಾಡಿಕೊಂಡು ಫಲಿತಾಂಶ ಬರುವ ತನಕ ಆರಾಮವಾಗಿ ಇರಿ. ಬೇರೆ ಪರೀಕ್ಷೆ ಬರೆಯುವವರು ಅದರ ತಯಾರಿ ಮಾಡಿಕೊಳ್ಳಿ. SS, LC, PUC ಮುಗಿದ ಬಳಿಕ ಏನು ಮಾಡಬಹುದು? ಯಾವ ಕೋರ್ಸ್ ಉತ್ತಮ? ಸಾಂಪ್ರದಾಯಿಕವಾಗಿ ಎಲ್ಲರೂ ಸಾಗುವ ದಾರಿಗಿಂತ ಬೇರೆ ದಾರಿ ಯಾವುದು ಇದೆ ಎನ್ನುವುದನ್ನು ಬಲ್ಲವರ ಬಳಿ ಕೇಳಿ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ನಿಮ್ಮ ಹಿರಿಯರ, ಗುರುಗಳ ಮಾರ್ಗದರ್ಶನವೂ ಮುಖ್ಯ. 6 ಆಚರಣೆ. ಹತ್ತೂರು ಜಾತ್ರೆಗಳಿಗಿಂತ ಸುತ್ತೂರು ಜಾತ್ರೆ ಬಲು ಚೆಂದ. ಜಾತ್ರೆಗಳು ಭಾರತೀಯ ಸಂಸ್ಕೃತಿಯ ಪ್ರತೀಕ, ಜನರ ನಾಡಿಯ ಮಿಡಿತ, ಗ್ರಾಮೀಣ ಪ್ರದೇಶದ ಸೊಗಡು. ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಜಾತ್ರೆ ಎಂಬ ಹಿರಿಮೆ ಸುತ್ತೂರು ಜಾತ್ರೆಗಿದೆ. 1000 ವರ್ಷಗಳ ಹಿಂದೆ ತಮಿಳುನಾಡಿನ ಕಂಚಿಯ ರಾಜೇಂದ್ರ ಚೋಳ, ತಲಕಾಡಿನ ಗಂಗರಾಜ ರಾಚಮಲ್ಲಯ್ಯನ ಮೇಲೆ ದಂಡೆತ್ತಿ ಬಂದಾಗ ಆತನೇರಿದ ಕುದುರೆ, ರಾಜನ ನಿಯಂತ್ರಣವನ್ನು ಮೀರಿ ಶ್ರೋತ್ರಿಯರ ಊರಿಗೆ ಬಂದು, ಕಪಿಲಾ ನದಿಯ ದಡದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಶ್ರೀ ಶಿವರಾತ್ರಿ ಈಶ್ವರ ಭಾಗವತ್ಪಾದರನ್ನು ಪ್ರದಕ್ಷಿಣಾಕಾರವಾಗಿ ಸುತ್ತಿ ನಿಂತಿತ್ತು ಎನ್ನಲಾಗಿದೆ. ಆ ಕುದುರೆ ಶ್ರೀಗಳನ್ನು ಸುತ್ತು ಹಾಕಿದ ಊರೇ ಮುಂದೆ ಸುತ್ತೂರು ಎಂಬ ಪುಣ್ಯಕ್ಷೇತ್ರವಾಗಿದೆ. ತಪಸ್ವಿಗಳು ಇಬ್ಬರು ರಾಜರ ನಡುವೆ ನಡೆಯಬೇಕಾಗಿದ್ದ ಯುದ್ಧವನ್ನು ತಪ್ಪಿಸಿ ಶಾಂತಿ ಮಂತ್ರವನ್ನು ಬೋಧಿಸಿದರು. ಯುದ್ಧದಿಂದ ಅಪಾರ ಸಾವು ನೋವುಗಳನ್ನು ತಪ್ಪಿಸಿದಂತಹ ತಪಸ್ವಿಗಳಿವರು. ಶ್ರೀ ಕ್ಷೇತ್ರವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರಿನ ಕಪಿಲಾ ನದಿಯ ದಡದಲ್ಲಿ ಇದೆ. ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠವು ಆದಿಜಗದ್ಗುರು ಶ್ರೀ ಶಿವರಾತ್ರಿ ಈಶ್ವರ ಶಿವಯೋಗಿಗಳ ತಪಸ್ಸಿನಿಂದ ಸ್ಥಾಪಿತವಾಗಿದ್ದು, ಶ್ರೀ ಮಠವು 10 ಶತಮಾನಗಳಿಗೂ ಮಿಗಿಲಾದ ಐತಿಹ್ಯ ಪರಂಪರೆಯನ್ನು ಹೊಂದಿದೆ. ಶ್ರೀ ಮಠವು ಗುರುವಾರ ಪರಂಪರೆಯ 23 ಜಗದ್ಗುರುಗಳ ಭವ್ಯ ಇತಿಹಾಸವನ್ನು ಹೊಂದಿದೆ. 23ನೇ ಜಗದ್ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು 1950-60ರ ದಶಕದಲ್ಲಿ ಸರಳವಾಗಿ ಆರಂಭಿಸಿದ ಜಾತ್ರೆಯು ಕಾಲಕ್ರಮೇಣ ವಿಸ್ತರಿಸುತ್ತಾ, ಶ್ರೀ ಮಠದ ಪೂಜ್ಯರುಗಳ ಹಾಗೂ ಭಕ್ತರ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷವೂ ಬರುವ ಪುಷ್ಕ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಮಾಸ ಶಿವರಾತ್ರಿಯಂದು ಜಾತ್ರೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಕಳೆದ 30 ವರ್ಷಗಳಿಂದ 6 ದಿನಗಳು ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜನರು ನಾಡಿನ ನಾನಾ ಮೂಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಹಾಗೂ ವಿದೇಶಿಯರು ಸೇರಿದಂತೆ ಈ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಶ್ರೀಮಠದ ರಾಜೇಂದ್ರ ಶ್ರೀಗಳವರ ಕರಕಮಲ ಸಂಜಾತರಾದ 24ನೇ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ತಮ್ಮ ದಿವ್ಯ ಶಕ್ತಿಯಿಂದ ಶ್ರೀಮಠವನ್ನು ಮುನ್ನಡೆಸುತ್ತಾ, ಸೇವಾ ಕಾರ್ಯವನ್ನು ಜಗದಗಲ ಮುಗಿಲೆತ್ತರಕ್ಕೆ ಕೊಂಡೊಯ್ಯುವಲ್ಲಿ ದಣಿವರಿಯದ ಕಾಯಕದಿಂದ ನಡೆಸುತ್ತಿದ್ದಾರೆ. ಇಂದು ಶ್ರೀಮಠವು ಶಿಕ್ಷಣ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅನುಪಮ ಸಾಧನೆಗೈದು ವಿಶ್ವ ಭೂಪಟದಲ್ಲಿ ರಾರಾಜಿಸುತ್ತಿದೆ. ಕನ್ನಡ ನಾಡಿನ ಹಿರಿಮೆಗರಿಮೆಯನ್ನು ನಿರಂತರವಾಗಿ ವೃದ್ಧಿಸಿಕೊಂಡು ಬರುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ. ಸುತ್ತೂರು ಜಾತ್ರೆಯು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಾ ಬಂದಿದೆ. ಲಕ್ಷಾಂತರ ಜನರು ಸೇರಿ ಮಹಾ ತಪಸ್ವಿ ನೆಲೆಸಿರುವ ಈ ಕ್ಷೇತ್ರದಲ್ಲಿ ಶ್ರೀ ಶಿವರಾತ್ರಿ ಈಶ್ವರ ಶಿವಯೋಗಿಗಳ ತೇರನ್ನು ಶ್ರದ್ಧಾ ಭಕ್ತಿಯಿಂದ ಎಳೆಯುತ್ತಾರೆ. ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಛಿದ್ರವಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಸರ್ವಧರ್ಮ, ಎಲ್ಲ ಜಾತಿ ಜನಾಂಗದವರು ಯಾವುದೇ ಭೇದ ಭಾವವಿಲ್ಲದೆ ಉತ್ಸಾಹದಿಂದ ಪಾಲ್ಗೊಂಡು ಆಚರಿಸುವ ಮಹಾಜಾತ್ರೆ ಎಂಬ ಹೆಗ್ಗಳಿಕೆ ಸುತ್ತೂರು ಜಾತ್ರೆಗಿದೆ. ಕಪಿಲಾ ನದಿ ತಟದ ಸುತ್ತೂರು ಕ್ಷೇತ್ರವು ಸರ್ವಾಲಂಕೃತವಾಗಿ ಸನ್ನದ್ಧಗೊಳ್ಳುತ್ತದೆ. ವೈವಿಧ್ಯಮಯ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ, ಕೃಷಿಮೇಳ ಮತ್ತು ವಸ್ತು ಪ್ರದರ್ಶನ, ಉಚಿತ ಸಾಮೂಹಿಕ ವಿವಾಹ, ಭಜನಾ ಮೇಳ, ಕುಸ್ತಿ ಪಂದ್ಯಾವಳಿ, ರಂಗೋಲಿ, ಸೋಬಾನೆ ಪದ, ಗಾಳಿಪಟ, ಚಿತ್ರಕಲೆ, ದೇಸಿ ಆಟಗಳು ಮತ್ತು ಛಾಯಾಚಿತ್ರ ಸ್ಪರ್ಧೆಗಳು ಈ ಜಾತ್ರೆಯಲ್ಲಿ ಜರುಗುತ್ತವೆ. ಇವುಗಳ ಜೊತೆಗೆ JSS ವಸತಿ ನಿಲಯದ ವಿದ್ಯಾರ್ಥಿಗಳಿಂದ ಸಂಜೆಯ ಸಮಯದಲ್ಲಿ 6 ದಿನಗಳು ಆಕರ್ಷಕ ರೋಮಾಂಚನಕಾರಿ ಮಲ್ಲಕಂಬದ ಪ್ರದರ್ಶನವಿರುತ್ತದೆ.
ಜ್ಞಾನ ದಾಸೋಹದ ಕಾರ್ಯಕ್ರಮಗಳು ಜರುಗುತ್ತವೆ. ಇವುಗಳಲ್ಲದೆ ನಾಡಿನ ಕಲೆ, ಸಾಹಿತ್ಯ ಹಾಗೂ ಕೃಷಿ ಸಾಧನೆಯ ವಸ್ತು ಪ್ರದರ್ಶನಗಳು ಮೇಳೈಸಲಿದೆ. ಸುತ್ತೂರು ಜಾತ್ರೆಯಲ್ಲಿ ಬಹು ಆಕರ್ಷಣೀಯವಾಗಿರುವುದು ರಥೋತ್ಸವ, ತೆಪ್ಪೋತ್ಸವ, ಲಕ್ಷದೀಪೋತ್ಸವ, ಕಪಿಲಾರತಿ ಹಾಗೂ ಕೊಂಡೋತ್ಸವ. ದೇವರ ಉತ್ಸವಗಳು, ಸ್ತಬ್ಧ ಚಿತ್ರಗಳು ವಿಜೃಂಭಣೆಯಿಂದ ಲಕ್ಷಾಂತರ ಭಕ್ತರ ನಡುವೆ ಭಕ್ತಿಪರ ಕಾಷ್ಟೆಯಲ್ಲಿ ಸಂಭ್ರಮ, ಸಡಗರದಿಂದ ಜರುಗುತ್ತವೆ. ಸರ್ವರನ್ನು ಕೈಬೀಸಿ ಕರೆಯುವ ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನ. ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಳಿಗೆಗಳಿದ್ದು, ರೈತರ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಕೃಷಿ ಪರಿಕರಗಳು, ಯಂತ್ರೋಪಕರಣಗಳ ಪ್ರದರ್ಶನ ನಡೆಯುತ್ತದೆ. ಇವುಗಳನ್ನು ರಿಯಾಯಿತಿ ದರದಲ್ಲಿ ಖರೀದಿಸಬಹುದಾಗಿರುತ್ತದೆ. ಆರೋಗ್ಯ, ಕೃಷಿ, ಶಿಕ್ಷಣ, ವೈಜ್ಞಾನಿಕತೆ, ತಾಂತ್ರಿಕತೆ, ವಿಜ್ಞಾನ ಕ್ಷೇತ್ರಗಳು ಸೇರಿದಂತೆ ಹೊಸ ಸಂಶೋಧನೆಗಳ ಮಾಹಿತಿಯನ್ನು ವಸ್ತು ಪ್ರದರ್ಶನದ ಮೂಲಕ ನೀಡುವುದು ಜಾತ್ರೆಯ ಹೆಗ್ಗಳಿಕೆ. ಕೃಷಿ ಮೇಳದಲ್ಲಿ ಸಿರಿಧಾನ್ಯಗಳ ಬೆಳೆಗಳನ್ನು ಬೆಳೆಯಲಾಗಿದ್ದು, ಅದರ ತಿಂಡಿ ತಿನಿಸುಗಳನ್ನು ಘಮಘಮಿಸುವಂತೆ ಸ್ಥಳದಲ್ಲಿ ತಯಾರಿಸಿ ನೀಡುತ್ತಾರೆ. ಅದರ ಉಪಯೋಗಗಳ ಅರಿವನ್ನು ಕೂಡ ಮೂಡಿಸುತ್ತಾರೆ. 1 ಎಕರೆಯ ಕೃಷಿ ಬ್ರಹ್ಮಾಂಡದಲ್ಲಿ ವಿವಿಧ ದ್ವಿದಳ ಧಾನ್ಯಗಳ ನೈಜ ಪ್ರಾತ್ಯಕ್ಷಿಕೆ ಮತ್ತು ವಿವಿಧ ಬಗೆಯ ತರಕಾರಿ, ಸೊಪ್ಪುಗಳನ್ನು ಬೆಳೆದು ರೈತರಿಗೆ ಇವುಗಳ ಉಪಯೋಗಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುತ್ತಾರೆ. ಪ್ರತಿಯೊಂದು ಬೆಳೆಗಳಿಗೂ QR ಕೋಡಿನ ವ್ಯವಸ್ಥೆಯನ್ನು ಮಾಡಿದ್ದು, ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನಿನಿಂದ ಅವುಗಳ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತದೆ. ವೈಜ್ಞಾನಿಕ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿ ಅವುಗಳ ಬಗ್ಗೆ ಪ್ರಾತ್ಯಕ್ಷಿತೆಯನ್ನು ನೀಡಲಾಗುತ್ತದೆ. ಈ ಬಾರಿ ವಿಶೇಷವಾಗಿ ನಿಖರ ಕೃಷಿ, ಶುಗರ್ ಕೇನ್ ಹಾರ್ವೆಸ್ಟರ್, ಡ್ರೋನ್ ಸ್ಪ್ರೇಯರ್ ಹೀಗೆ ನೂತನ ಆವಿಷ್ಕಾರದ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರತ್ಯಕ್ಷವಾಗಿ ನೀಡಲಾಗುತ್ತಿದೆ. ದೇಶೀಯ ಹಸುಗಳು, ಆಡು, ಎಮ್ಮೆ, ಕುರಿಗಳ ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗುತ್ತದೆ. ವಿವಿಧ ಬಗೆಯ ಹೂವುಗಳಿಂದ ಕಲಾಕೃತಿಗಳನ್ನು ಆಕರ್ಷಕವಾಗಿ ಮಾಡಲಾಗಿದ್ದು, ಪುಷ್ಪಾಲೋಕವನ್ನೇ ಸೃಷ್ಟಿಸಿರುತ್ತಾರೆ. ಒಟ್ಟಿನಲ್ಲಿ ಕೃಷಿ ಮೇಳ ವಸ್ತು ಪ್ರದರ್ಶನವು ರೈತನ ಮಿತ್ರನಂತೆ ನೆರವಾಗುತ್ತದೆ. ಇಲ್ಲಿಯ ವಿಶಾಲವಾದ ಆವರಣದಲ್ಲಿ ವರ್ಣರಂಜಿತ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಕುರಿತು ಕಾರ್ಯಕ್ರಮಗಳು ನಡೆಯುತ್ತವೆ. ಯೋಗ, ವಚನ ಗಾಯನ, ಭರತನಾಟ್ಯ, ಜಾನಪದ ಕಲೆಗಳು ಹೀಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಗಳು JSS ಅಂತರ ಸಂಸ್ಥೆಗಳ ಶಾಲಾ, ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಬೆಳಿಗ್ಗೆ 10 ಗಂಟೆಯಿಂದ ಆರಂಭವಾಗಿ ರಾತ್ರಿ 9ರವರೆಗೆ ಅನಾವರಣಗೊಳ್ಳಲಿದೆ. ಸಾಂಸ್ಕೃತಿಕ ಮೇಳದ ಆವರಣವಂತೂ ಕಿಕ್ಕರಿದು ಜನಸ್ತೋಮ ನೆರೆದಿರುತ್ತದೆ. ಮೈಸೂರಿನಲ್ಲಿ ದಸರಾದಲ್ಲಿ ನಡೆಯುವ ಯುವ ಸಂಭ್ರಮದಂತೆ ಯುವಕ, ಯುವತಿಯರು ಹುಚ್ಚೆದ್ದು ಕುಣಿಯುವಂತೆ ಮನಮೋಹಕವಾಗಿ ನೃತ್ಯಗಳನ್ನು ಪ್ರಸ್ತುತಪಡಿಸುತ್ತಾರೆ. ವಸ್ತು ಪ್ರದರ್ಶನದಲ್ಲಿ JSS ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಕನ್ನಡ, ಗಣಿತ, ವಿಜ್ಞಾನ, ತಂತ್ರಜ್ಞಾನ ಆವಿಷ್ಕಾರಕ್ಕೆ ಸಂಬಂಧಿಸಿದ 100 ಹೊಸ ಮಾದರಿಗಳ ವಸ್ತು ಪ್ರದರ್ಶನ ಹಾಗೂ ಮಾಹಿತಿಯನ್ನು ನೀಡಲು ಉತ್ಸಾಹದಿಂದ ವಿದ್ಯಾರ್ಥಿಗಳು ಇರುತ್ತಾರೆ. ವರ್ಣರಂಜಿತ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪೌರಾಣಿಕ ನಾಟಕಗಳು ನಡೆಯಲಿವೆ. ಶ್ರೀಮಠದ ಸೇವಾ ಕಾರ್ಯಗಳ ಸಾಧನೆಗಳು ಮತ್ತು JSS ಮಹಾವಿದ್ಯಾಪೀಠದ ಕಾರ್ಯವೈಖರಿಯನ್ನು ಚಿತ್ರಪಟಲದ ಮೂಲಕ ವಿವರಿಸಲಾಗುತ್ತದೆ. ಇಷ್ಟೇ ಅಲ್ಲದೆ ಸಾಮಾಜಿಕ ಆರೋಗ್ಯ ತಪಾಸಣೆಯಂತಹ ಸಮಾಜಮುಖಿ ಚಟುವಟಿಕೆಗಳು ಜಾತ್ರೆಯೊಂದಿಗೆ ಬೆಸೆದುಕೊಂಡಿದೆ. ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುವ ಲಕ್ಷಾಂತರ ಭಕ್ತರಿಗೆ ಮಹಾದಾಸೋಹದಲ್ಲಿ ಭಕ್ಷ್ಯ ಭೋಜನಗಳ ಪ್ರಸಾದ ವ್ಯವಸ್ಥೆ ಇರುತ್ತದೆ. ದೂರದಿಂದ ಬರುವ ಭಕ್ತಾದಿಗಳಿಗೆ ತಾತ್ಕಾಲಿಕ ಕುಟೀರದ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತದೆ. ಆದ್ದರಿಂದಲೇ ಸುತ್ತೂರು ಜಾತ್ರೆಯನ್ನು ಹತ್ತೂರು ಜಾತ್ರೆಗಳಿಗೆ ಸುತ್ತೂರು ಜಾತ್ರೆಯು ಮಾದರಿ ಎಂದು ಕರೆಯಲಾಗುತ್ತದೆ. ಲೇಖಕರು ಪರಶಿವಮೂರ್ತಿ N.P. ನಂಜೀಪುರ, ಸರಗೂರು ತಾಲೂಕು. ಮೊಬೈಲ್ ಸಂಖ್ಯೆಯ 94,52,72,126. 7 ಪ್ರೇಮ ಪರಾಗ. ಒಲವಿನ ವಿಜ್ಞಾನ. ಯುಗಯುಗಗಳೇ ಉರುಳಿದರೂ ಪ್ರೇಮ ಸದಾ ನವ ಪಲ್ಲವಿಯನ್ನು ಸೂಸುತ್ತಿರುತ್ತದೆ. ಪ್ರೇಮಿಗಳ ದಿನ ಸಮೀಪಿಸುತ್ತಿರುವ ಈ ಸಂದರ್ಭದಲ್ಲಿ ಪ್ರೀತಿಯ ಬಯಾಲಜಿ ಹೇಗಿದೆ ನೋಡಿ. ಪ್ರೇಮಿಗಳು ಅಷ್ಟೇ ಏಕೆ ಬಹುಪಾಲು ಎಲ್ಲರೂ ಪ್ರೀತಿ ಮನಸ್ಸಿನಲ್ಲಿ ಹುಟ್ಟುತ್ತದೆ ಎಂದು ಹೇಳುತ್ತಾರೆ. ಪ್ರತಿ ಮಾತಿನಲ್ಲೂ ಅಭಿವ್ಯಕ್ತಿಸುತ್ತಾರೆ. ಆದರೆ ಪ್ರೀತಿಯ ಉಗಮಕ್ಕೆ ಮೆದುಳೇ ಮೂಲ.
ಮೆದುಳಿನಲ್ಲಿ ಉಂಟಾಗುವ ರಾಸಾಯನಿಕಗಳೇ ಪ್ರೀತಿಯ ಭಾವ ಸ್ಫುರಿಸಲು ಕಾರಣ. ಉತ್ಸುಕತೆ, ಆತ್ಮೀಯತೆ ಹಾಗೂ ಬದ್ಧತೆ ಈ ಮೂರು ಪ್ರೀತಿಯ ಜೀವದ್ರವ್ಯಗಳು. ಮೆದುಳಿನಲ್ಲಿ ಪ್ರೀತಿಯ ಉದ್ಭವ. ಹಿಪ್ಪೋಕ್ಯಾಂಪಸ್, ಮೀಡಿಯಲ್ ಇನ್ಸುಲಾ, ಆಂಟೀರಿಯರ್ ಸಿನೋಲೆಟ್ ಮೆದುಳಿನ ಈ ಮೂರು ಭಾಗಗಳು ಭಾವನೆಗಳ ನಿರ್ವಹಣೆಗೆ ಸಹಾಯ ಮಾಡುತ್ತವೆ. ಪ್ರೀತಿಯ ಬೆಳವಣಿಗೆಗೂ ಇವೇ ಕಾರಣ. ಹೈಪೋಥಾಲಮಸ್ ಮೆದುಳಿನ ಈ ಭಾಗ ಡೋಪಮಿನ್, ಆಕ್ಸಿಟೋಸಿನ್ ಹಾಗೂ ವ್ಯಾಸೋಪ್ರೆಸಿನ್ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ. ಈ ಎಲ್ಲವೂ ಪ್ರೀತಿಯ ಉಗಮಕ್ಕೆ ಅವಶ್ಯಕ. ಪಿಟ್ಯೂಟರಿ ಗ್ರಂಥಿ ಹಾರ್ಮೋನುಗಳನ್ನು ನಿರ್ವಹಿಸಿ ಅವನ್ನು ದೇಹದಲ್ಲಿ ಶೇಖರಿಸಿಡುತ್ತದೆ. ಅಮಿಗ್ಡಾಲಾ, ಬಾದಾಮಿ ಆಕಾರದ ಮೆದುಳಿನ ಒಂದು ಸಣ್ಣ ಭಾಗ, ಭಯ ಹಾಗೂ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆಕ್ಸಿಟೋಸಿನ್ ಅನ್ನು ಲವ್ ಹಾರ್ಮೋನ್ ಎಂದೇ ಕರೆಯಲಾಗುತ್ತದೆ. ಈ ಹಾರ್ಮೋನು ಪ್ರೀತಿಯ ಭಾವವನ್ನು ಹೆಚ್ಚು ಮಾಡಿ ದೀರ್ಘಕಾಲದ ಬಾಂಧವ್ಯಕ್ಕೆ ಮುನ್ನುಡಿ ಬರೆಯುತ್ತದೆ. ಪ್ರೀತಿ ಚಿಗುರುವಾಗ. ಒಂದು ವ್ಯಕ್ತಿಯನ್ನು ನೋಡುತ್ತಿದ್ದಂತೆ ಅವರೆಡೆಗೆ ಕೊಂಚ ಆಕರ್ಷಿತವಾಗುತ್ತಿದ್ದಂತೆ ಮೆದುಳಿನ ಹೈಪೋಥಾಲಮಸ್ ಭಾಗ ಸಕ್ರಿಯಗೊಂಡು ಡೋಪಮಿನ್ ಹಾರ್ಮೋನು ಬಿಡುಗಡೆ ಮಾಡುತ್ತದೆ. ಇದು ಉತ್ಸುಕತೆ ಹಾಗೂ ಭಾವಪರವಶತೆಗೆ ಕಾರಣವಾಗಿ ಪ್ರೀತಿಗೆ ಇಂಬು ಕೊಡುತ್ತದೆ. ನೋರಾಡ್ರೆಲಿನ್ ಎಂಬ ರಾಸಾಯನಿಕ ಮೆದುಳಿನಲ್ಲಿ ಉತ್ಪತ್ತಿಯಾಗಿ ಹೃದಯ ಚಂಚಲಗೊಳ್ಳುವಂತೆ ಮಾಡುತ್ತದೆ. ಮೊದಲ ಪ್ರೀತಿಯ ಉತ್ಸುಕತೆಯನ್ನು ಹೆಚ್ಚಿಸುತ್ತದೆ. 2 ಡೋಪಮಿನ್ ಮಟ್ಟ ಒಂದೆಡೆ ಹೆಚ್ಚುತ್ತಿದ್ದಂತೆ ಮನಸ್ಥಿತಿಯ ನಿರ್ವಹಣೆ, ಕಲಿಕೆ, ಸ್ಮರಣೆಗೆ ಅನುವು ಮಾಡಿಕೊಡುವ ಸೆರೋಟೋನಿನ್ ಕಡಿಮೆಯಾಗುತ್ತದೆ. ಸೆರೋಟೋನಿನ್ನ ಮಟ್ಟ ತಗ್ಗುತ್ತಿದ್ದಂತೆಯೇ ವ್ಯಕ್ತಿಯಲ್ಲಿ ಭಾವನೆಗಳು ಏರಿಳಿತವಾಗುತ್ತವೆ. ಇದಕ್ಕೆ ಅಲ್ಲವೇ ಪ್ರೀತಿ ಅರೆಮರುಳಿನಂತೆ ಎನ್ನುವುದು. ಪ್ರೀತಿಯಲ್ಲಿರುವ ವ್ಯಕ್ತಿಯಲ್ಲಿನ ಸೆರೋಟೋನಿನ್ ಮಟ್ಟವು ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಗೀಳು ಹೊಂದಿರುವ ವ್ಯಕ್ತಿಯಲ್ಲಿನ ಮಟ್ಟವನ್ನೇ ಹೋಲುತ್ತದೆ. ಹೀಗಾಗಿ ಗೀಳು ಹಾಗೂ ಆಕರ್ಷಣೆಯ ಭಾವನೆಗೆ ಇವು ಪ್ರೇರಣೆ ನೀಡುತ್ತವೆ. ಜೊತೆಗೆ ಪದೇ ಪದೇ ಖುಷಿ ಬಯಸುವಂತೆ ಮಾಡುತ್ತದೆ. 3 ಮೆದುಳಿನ ಜೊತೆಗೆ ದೇಹ ಕೂಡ ನರಕೋಶದ ಬೆಳವಣಿಗೆಗೆ ಅವಶ್ಯಕವಾಗಿರುವ ನರ್ವ್ ಗ್ರೋತ್ ಫ್ಯಾಕ್ಟರ್ ಎಂಬ ಪ್ರೋಟೀನ್ ಉತ್ಪಾದಿಸುತ್ತದೆ. ಹೊಸದಾಗಿ ಪ್ರೀತಿಯಲ್ಲಿ ಬಿದ್ದವರಲ್ಲಿ ಈ ಅಂಶ ಹೆಚ್ಚಿರುತ್ತದೆ. ಪ್ರೀತಿ ಮಾಡುವವರಿಗಿಂತ ಪ್ರೀತಿ ಮಾಡದವರು ಹಾಗೂ ದೀರ್ಘಕಾಲ ಸಂಬಂಧದಲ್ಲಿ ಇಲ್ಲದವರಲ್ಲಿ ಈ ಅಂಶ ಕಡಿಮೆ ಇರುತ್ತದೆ. ರೊಮ್ಯಾಂಟಿಕ್ ಭಾವನೆಗಳೊಂದಿಗೆ ದೇಹದಲ್ಲಿನ ಈ ಪ್ರೋಟೀನ್ ಮಟ್ಟ ನೇರ ಸಂಬಂಧ ಹೊಂದಿರುತ್ತದೆ. 4 ಮೆದುಳಿನಲ್ಲಿ ಹೈಪೋಥಾಲಮಸ್, ಆಕ್ಸಿಟೋಸಿನ್ ಹಾಗೂ ವ್ಯಾಸೋಪ್ರೆಸಿನ್ ಈ 2 ರಾಸಾಯನಿಕಗಳನ್ನು ಉಂಟುಮಾಡುತ್ತದೆ. ಈ 2 ಕೂಡ ಬಾಂಧವ್ಯ ಗಟ್ಟಿಗೊಳ್ಳಲು ಹಾಗೂ ಬದ್ಧತೆಯಿಂದ ಇರಲು ಕಾರಣವಾಗುತ್ತವೆ. ಈ ರಾಸಾಯನಿಕಗಳು ಪಿಟ್ಯೂಟರಿ ಗ್ರಂಥಿಯಲ್ಲಿ ಶೇಖರಣೆಯಾಗಿ ದೇಹದಲ್ಲಿರುತ್ತವೆ. ಪ್ರೀತಿಯ ತೀವ್ರ ಹಂಬಲದಲ್ಲಿ ಈ ಹಾರ್ಮೋನುಗಳು ರಕ್ತನಾಳಗಳಲ್ಲಿ ಸಂಚಲನ ನಡೆಸುತ್ತವೆ. ದೀರ್ಘಾವಧಿಯಲ್ಲಿ ಒಂದು ಸಂಬಂಧ ಯಶಸ್ವಿಯಾಗಲು ಈ 2 ರಾಸಾಯನಿಕಗಳು ಕಾರಣ. 5 ಮೆದುಳಿನಲ್ಲಿ ಡೋಪಮಿನ್ ಉತ್ಪಾದನೆ ನಂತರ ಅಮಿಗ್ಡಾಲಾ ಚಟುವಟಿಕೆ ನಿಲ್ಲಿಸುತ್ತದೆ. ಇದರಿಂದಾಗಿ ಭಯ ಹಾಗೂ ಒತ್ತಡ ಕಡಿಮೆಯಾದಂತೆ ಅನಿಸುತ್ತದೆ. ಹೀಗಾಗಿಯೇ ಪ್ರೀತಿಯಲ್ಲಿ ಬಿದ್ದವರಿಗೆ ಧೈರ್ಯ ಹೆಚ್ಚು ಎಂಬ ಮಾತಿದೆ. ಈ ಎಲ್ಲದರ ಫಲವಾಗಿ ಇಬ್ಬರು ವ್ಯಕ್ತಿಗಳ ನಡುವೆ ಬಂಧ ಗಟ್ಟಿಯಾಗುತ್ತದೆ. ಇಷ್ಟವಾದ ವ್ಯಕ್ತಿಯನ್ನು ನೋಡುತ್ತಿದ್ದಂತೆ ಅಥವಾ ಪ್ರೀತಿಸಿದ ವ್ಯಕ್ತಿಯು ಎದುರು ಬಂದಾಗ ಹೊಟ್ಟೆಯಲ್ಲಿ ಚಿಟ್ಟೆ ಓಡಾಡಿದಂಥ ಅನುಭವ ಆಗಿರುತ್ತದೆ. ಇದು ನಿಜ ಕೂಡ. ಇದು ಅಡ್ರಿನಾಲಿನ್ ಹಾರ್ಮೋನಿನಿಂದ ಆಗುವ ಕೆಲಸ. ವ್ಯಕ್ತಿಯಲ್ಲಿ ಉತ್ಸಾಹ, ಆತಂಕ, ಭಯಕ್ಕೆ ಕಾರಣವಾಗುವ, ಅದಕ್ಕೆ ಪ್ರತಿಕ್ರಿಯಿಸಲು ಸಹಕರಿಸುವ ಈ ಹಾರ್ಮೋನು ಪ್ರೀತಿಯಲ್ಲಿದ್ದವರು ಎದುರಿಗೆ ಬಂದಾಗಲೂ ಅದೇ ಭಾವನೆಯನ್ನು ತರುತ್ತದೆ. ಹಲವು ಸಂಶೋಧನೆಗಳ ನಂತರ ಮುಖ್ಯವಾಗಿ 8 ರೀತಿಯ ಪ್ರೀತಿಯನ್ನು ಕಂಡುಕೊಳ್ಳಲಾಗಿದೆ. ಅವುಗಳೆಂದರೆ ಉತ್ಸುಕತೆಯ ಪ್ರೀತಿ, ನಿರಂತರ ಪ್ರೀತಿ, ತಮಾಷೆಯ ಪ್ರೀತಿ, ಸಾರ್ವತ್ರಿಕ ಪ್ರೀತಿ, ಆಳವಾದ ಸ್ನೇಹ, ಸ್ವಪ್ರೇಮ, ಕೌಟುಂಬಿಕ ಪ್ರೀತಿ ಮತ್ತು ಉನ್ಮಾದ ಪ್ರೀತಿ. ಒಬ್ಬ ವ್ಯಕ್ತಿಯು ತನ್ನನ್ನು ಮತ್ತೊಬ್ಬರು ಪ್ರೀತಿಸುತ್ತಾರೆ ಎಂದು ತಪ್ಪು ಭಾವಿಸುವ ಸ್ಥಿತಿಯನ್ನು ಎರೋಟೋಮೇನಿಯಾ ಅಥವಾ ಭ್ರಮೆಯ ಪ್ರೀತಿ ಎಂದು ಕರೆಯಲಾಗುತ್ತದೆ. ಬೇಗ ಎಚ್ಚೆತ್ತುಕೊಳ್ಳದಿದ್ದರೆ ಇದು ಅಪಾಯಕರ ಸ್ಥಿತಿಯನ್ನು ತಲುಪಬಹುದು. ಪ್ರೀತಿಸಿದವರೊಂದಿಗೆ ಅಥವಾ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವುದು ಅನಾರೋಗ್ಯದಿಂದ ಸಾವನ್ನಪ್ಪುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಎಂದಿದೆ ಸಂಶೋಧನೆ. ಹರ್ಬರ್ಟ್ ಹಾಗೂ ಜೆಲ್ಮಿರಾ ಫಿಶರ್ ಅತಿ ದೀರ್ಘಾವಧಿಯಲ್ಲಿ ಪ್ರೀತಿಯಿಂದ ದಾಂಪತ್ಯ ಜೀವನ ನಡೆಸಿದ್ದು ಗಿನ್ನಿಸ್ ವಿಶ್ವ ದಾಖಲೆ ಬರೆದಿದ್ದಾರೆ. 2011ರಲ್ಲಿ ಈ ದಾಖಲೆ ಸೃಷ್ಟಿಯಾಯಿತು.
ಈ ಇಬ್ಬರು ಮದುವೆಯಾಗಿ 86 ವರ್ಷ 290 ದಿನಗಳು ಆಗಿದ್ದವು. ಇದುವರೆಗೂ ದೊರೆತಿರುವ ಮಾಹಿತಿಗಳ ಪ್ರಕಾರ, ಸಾಹಿತ್ಯದಲ್ಲಿ ದಾಖಲಾಗಿರುವ ಮೊದಲ ಪ್ರೇಮಕಥೆ ಲೈಲಾ ಮಜ್ನು 7ನೇ ಶತಮಾನದಲ್ಲಿ ಬರೆಯಲಾದ ಅರೇಬಿಕ್ ಕಥೆಯಾಗಿದೆ. 8 ಸ್ವಾರಸ್ಯ. ಕರ್ಫ್ಯೂ ಬಲ್ಲಿದೇನಿದು? ಕರ್ಫ್ಯೂ ಪದವನ್ನು ನಿಷೇಧ ಎಂಬ ಪದಕ್ಕೆ ಪರ್ಯಾಯವಾಗಿ ಬಳಸುತ್ತೇವಲ್ಲವೇ? ಈ ಪದ ವಿಶ್ವದೆಲ್ಲೆಡೆ ಚಾಲ್ತಿಯಲ್ಲಿ ಬಂದುದು ಹೇಗೆ? ಈ ಪದದ ಜೊತೆಗೆ ಬೆಲ್ ಪದ ತಗುಲಿಕೊಂಡುದು ಹೇಗೆ? ತಿಳಿಯೋಣ ಬನ್ನಿ. ಎರಡನೆಯ ಮಹಾಯುದ್ಧದ ತೀವ್ರ ಜ್ವಾಲೆಯಿಂದ ಜಗತ್ತು ಪ್ರಕ್ಷುಬ್ಧಗೊಂಡಿದ್ದ ಕಾಲ. ಪಶ್ಚಿಮ ಕರಾವಳಿಯಲ್ಲಿ ಬ್ರಿಟಿಷ್ ಸರಕಾರವು ಶತ್ರುಗಳ ದಾಳಿಯಿಂದ ನಾಗರಿಕರನ್ನು ರಕ್ಷಿಸುವ ಶಾಂತಿ ಪಾಲನೆಯ ಉದ್ದೇಶದಿಂದ ಯಾರೂ ಬೀದಿಗಿಳಿಯಬಾರದೆಂಬ ಕಟ್ಟಾಜ್ಞೆ ಹೊರಡಿಸಿತು. ಈ ಆದೇಶದಲ್ಲಿ ಮೊದಲ ಬಾರಿಗೆ ನಿಷೇಧ ಎಂಬ ಪದಕ್ಕೆ ಪರ್ಯಾಯವಾಗಿ ಕರ್ಫ್ಯೂ ಎನ್ನುವ ಪದವನ್ನು ಬಳಸಲಾಗಿತ್ತು ಎಂದು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಹೇಳುತ್ತದೆ. ಆದರೆ ಈ ಪದದ ಸೃಷ್ಟಿಯಾದದ್ದು ನಿಷೇಧ ಎಂಬ ಉದ್ದೇಶಕ್ಕಾಗಿ ಅಲ್ಲ. ಎಚ್ಚರವಹಿಸುವುದಕ್ಕೆ ಫ್ರೆಂಚ್ ಭಾಷೆಯಲ್ಲಿ ಕವರ್ಫ್ಯೂ, ಮುಚ್ಚಿಟ್ಟ ಬೆಂಕಿ, ಎನ್ನುತ್ತಿದ್ದರು. ಇದೇ ಪದ ನಾರ್ಮನ್ ಭಾಷೆಯಲ್ಲಿ ಕೌರ್ಫ್ಯೂ ಎಂದು ಬಳಕೆಯಾಗುತ್ತಿತ್ತು. ಬೆಂಕಿಯನ್ನು ಮುಚ್ಚುವುದು ಎಂಬ ಅರ್ಥ ಕೊಡುವ ಇದೇ ಪದಗಳಿಂದ ಕರ್ಫ್ಯೂ ಪದ ಸೃಷ್ಟಿಯಾಯಿತು. ಆದರೆ ವಾಸ್ತವವಾಗಿ ಈ ಪದದ ಬಳಕೆಯಾಗುತ್ತಿದ್ದುದು ಬೆಂಕಿಯನ್ನು ಮುಚ್ಚಿಡುವುದಕ್ಕಾಗಿಯೇ ಎಂದು ಹೇಳುತ್ತದೆ ಇತಿಹಾಸ. ಯುರೋಪಿನ ಬಹುತೇಕ ಮನೆಗಳಲ್ಲಿ ತೆರೆದ ಒಲೆಗಳಿದ್ದ ಕಾಲದಲ್ಲಿ ಆಹಾರವನ್ನು ಬೇಯಿಸಲು, ಬೆಚ್ಚಗಿಡಲು ಕಟ್ಟಿಗೆ ಒಲೆಗಳನ್ನು ಜನ ಬಳಸುತ್ತಿದ್ದರು. ಕಡು ಚಳಿಯ ಸಮಯದಲ್ಲಿ ಮನೆಯ ಮಧ್ಯಭಾಗದಲ್ಲಿದ್ದ ಒಲೆಗಳ ಸುತ್ತಲೂ ಕುಳಿತು ಬೆಚ್ಚಗಿನ ಸುಖ ಅನುಭವಿಸುತ್ತಿದ್ದರು. ಆದರೆ ಶ್ರೀಮಂತರದೂ ಸೇರಿದಂತೆ ಹೆಚ್ಚಿನವರ ಮನೆಗಳು ಮರದಿಂದಲೇ ನಿರ್ಮಾಣವಾಗುತ್ತಿದ್ದ ಕಾರಣ ರಾತ್ರಿ ಅಗ್ನಿ ಅನಾಹುತಗಳು ಸಂಭವಿಸುತ್ತಿದ್ದವು. ಇದರಿಂದ ಜನರ ಸಾವು, ಆಸ್ತಿಪಾಸ್ತಿಗಳಿಗೆ ಆಗುವ ಹಾನಿಯನ್ನು ನಿವಾರಿಸುವ ಬಗ್ಗೆ ರಾಜಪ್ರಭುತ್ವ ಗಂಭೀರವಾಗಿ ಯೋಚಿಸಿತು. ಧನಿಕರ ಮನೆಗಳಲ್ಲಿ ಮಾತ್ರ ಕೌರ್ವೆ ಎಂಬ ಪಾತ್ರೆಯಂತಹ ಒಲೆಗಳಿದ್ದವು. ರಾತ್ರಿ ಇದನ್ನು ಗುರಾಣಿಯಂತಹ ಲೋಹದ ಮುಚ್ಚಳದಿಂದ ಮುಚ್ಚಿ ಬೆಂಕಿ ಹೊರಗೆ ಚಾಚದಂತೆ ಮಾಡುವ ವ್ಯವಸ್ಥೆ ಇತ್ತು. ಜನಸಾಮಾನ್ಯರ ಮನೆಗಳಲ್ಲಿ ಈ ರಕ್ಷಣಾತ್ಮಕ ಮುಚ್ಚಳವಿರದಿದ್ದ ಕಾರಣ ಆಗಾಗ ಅಗ್ನಿ ಅನಾಹುತಗಳು ನಡೆಯುತ್ತಿದ್ದವು. 9ನೆಯ ಶತಮಾನದಲ್ಲಿ ಇಂಗ್ಲೆಂಡಿನ ರಾಜ ಆಲ್ಫ್ರೆಡ್ ದಿ ಗ್ರೇಟ್ ಆಡಳಿತವಿದ್ದಾಗ ಆತ ಮೊದಲ ಬಾರಿಗೆ ಒಲೆಗಳನ್ನು ಲೋಹದ ಮುಚ್ಚಳ ಅಥವಾ ಬೂದಿಯಿಂದ ಮುಚ್ಚುವುದು ಕಡ್ಡಾಯ ಎಂದು ಆದೇಶಿಸಿದ. ಮೈಮರೆತರೆ ಅದರಿಂದ ಅನಾಹುತಗಳು ಸಂಭವಿಸಬಾರದೆಂಬ ಕಾಳಜಿಯಿಂದ ಇದನ್ನು ಕಾಯ್ದೆಯಾಗಿ ಜಾರಿಗೆ ತರಲಾಗುತ್ತಿದೆ. ಅಪಘಾತಗಳು ಸಂಭವಿಸಿದರೆ ಹೊಣೆಗಾರನನ್ನಾಗಿ ಮಾಡಿ ಶಿಕ್ಷಿಸಲಾಗುವುದೆಂದು ಎಚ್ಚರಿಸಿದ. ಇದನ್ನು ಜನರಿಗೆ ನೆನಪಿಸುವ ಹೊಣೆಯನ್ನು 1068ರಲ್ಲಿ ಇಗರ್ಜಿಗಳಿಗೆ ವಹಿಸಲಾಯಿತು. ಇಗರ್ಜಿಗೊಂದು ಎಚ್ಚರಿಕೆಯ ಘಂಟೆ. ಆಗ ಇಗರ್ಜಿಗಳ ಛಾವಣಿಯ ಶಿಖರದಲ್ಲಿ ಇಡೀ ಪಟ್ಟಣಕ್ಕೆ ಕೇಳಿಸುವಷ್ಟು ದೊಡ್ಡ ನಾದವೆಬ್ಬಿಸುವ ಘಂಟೆಗಳನ್ನು ಸ್ಥಾಪಿಸಲಾಯಿತು. ಘಂಟೆಗೆ ಹಗ್ಗ ಕಟ್ಟಿ ಕೆಳಭಾಗದಲ್ಲಿ ವ್ಯಕ್ತಿಯೊಬ್ಬನಿಗೆ ರಾತ್ರಿ ಹಗ್ಗೆ ಏಳದು ಅದನ್ನು ಬಾರಿಸಿ ಎಚ್ಚರಿಸುವ ಹೊಣೆ ವಹಿಸಲಾಯಿತು. ಪ್ರತಿಯೊಂದು ಊರಿನ ಇಗರ್ಜಿಯಲ್ಲಿಯೂ ಸ್ಥಾಪಿತವಾದ ಈ ಘಂಟೆಗಳಿಗೆ ಕರ್ಫ್ಯೂ ಘಂಟೆ ಎಂದು ಜನ ಹೆಸರಿಟ್ಟರು. ರಾತ್ರಿ 8 ಗಂಟೆಯ ಬಳಿಕ ಪ್ರತಿ 1/4 ತಾಸಿಗೊಮ್ಮೆ ಬೆಳಗ್ಗಿನ ತನಕವೂ ಕರ್ಫ್ಯೂ ಘಂಟೆಯನ್ನು ಬಾರಿಸಿ ಜನರನ್ನು ಎಚ್ಚರಿಸಬೇಕು. ಮನೆಯವರು ಎಚ್ಚೆತ್ತು ಒಲೆಯ ಬೆಂಕಿ ಹೇಗಿದೆ ಎಂದು ಗಮನಿಸಬೇಕಿತ್ತು. ಕಟ್ಟಿಗೆ ಆಗಲು ಉರಿಯುತ್ತಿದ್ದರೆ ಅದನ್ನು ಆರಿಸಿ ಹೊರಗಿಡಬೇಕು. ಒಲೆಗೆ ಬೂದಿ ಮುಚ್ಚಿದ ಬೆಂಕಿ ಹರಡುವುದನ್ನು ತಡೆಯಬೇಕು. ಲೋಹದ ಗುರಾಣಿ ಇದ್ದರೆ ಒಲೆಯ ಮೇಲೆ ಬೋರಲು ಹಾಕಬೇಕು ಎಂಬುದು ಜನರು ಪಾಲಿಸಬೇಕಿದ್ದ ನಿಯಮವಾಗಿತ್ತು. ಮರುದಿನ ಬೆಳಿಗ್ಗೆ ಬೆಂಕಿ ಉರಿಸಲು ಇದರಿಂದ ತೊಡಕಾಗದಂತೆ ಬೂದಿಯಿಂದ ಮುಚ್ಚಿದ ಕೆಂಡ ಹಾಗೆಯೇ ಉಳಿದಿರುತ್ತಿತ್ತು. ಮೊದಲನೇ ಕಿಂಗ್ ವಿಲಿಯಂ ಮತ್ತು ಎರಡನೇ ಕಿಂಗ್ ವಿಲಿಯಂ ಕಾಲದಲ್ಲಿ ಕರ್ಫ್ಯೂ ಘಂಟೆಯ ಎಚ್ಚರಿಕೆಯ ಕ್ರಮ ಕಟ್ಟುನಿಟ್ಟಿನಿಂದ ಪಾಲನೆಯಾಗಿತ್ತು. ಮಧ್ಯಯುಗದಲ್ಲಿ ಅದನ್ನು ಬಾರಿಸುವ ವೇಳೆ ರಾತ್ರಿ 8 ರಿಂದ 9 ಗಂಟೆ, ಬಳಿಕ 10 ಗಂಟೆಗೆ ಬದಲಾಯಿಸಲಾಯಿತು. ಇವರ ಬಳಿಕ ಪಟ್ಟವೇರಿದ 1ನೇ ಹೆನರಿ ಈ ಪದ್ಧತಿಯನ್ನು ರದ್ದು ಮಾಡಿದ. ಸಂಜೆ ನಿಗದಿತ ಸಮಯದಲ್ಲಿ ಮಾತ್ರ ಘಂಟೆ ಬಾರಿಸಿ ಮುನ್ನೆಚ್ಚರಿಕೆ ನೀಡಬೇಕು. ರಾತ್ರಿ ಆಗಾಗ ಅದೇ ಕೆಲಸ ಮಾಡಿ ನಿದ್ರೆಗೆ ಭಂಗ ತರಬಾರದೆಂದು 1103ರಲ್ಲಿ ಆಜ್ಞಾಪಿಸಿದ. ಆದರೂ ಇಗರ್ಜಿಗಳು 19ನೇ ಶತಮಾನದವರೆಗೂ ಇಂಗ್ಲೆಂಡಿನ ಹಲವು ಕಡೆ ಘಂಟೆ ಬಾರಿಸುವ ಮೂಲಕ ಜನರನ್ನು ಎಚ್ಚರಿಸುತ್ತಲೇ ಬಂದವು. ಕೆಂಟ್ನ ಸ್ಯಾಂಡ್ವಿಚ್ ನಗರದ ಸೇಂಟ್ ಪೀಟರ್ಸ್ ಇಗರ್ಜಿಯಲ್ಲಿ ಈಗಲೂ ರಾತ್ರಿ 8 ಗಂಟೆಯಿಂದ ಕರ್ಫ್ಯೂ ಘಂಟೆ ಮೊಳಗುತ್ತದೆ.
ವಿಲಿಯಂ ದಿ ಕಾನ್ಕರರ್ ಇಂಗ್ಲೆಂಡ್ ಮೇಲೆ ದಾಳಿ ಹೂಡಿದ ಸಂದರ್ಭದಲ್ಲಿ ಬೆಂಕಿ ಅನಾಹುತ ತಡೆಯಲು ಬಳಸುತ್ತಿದ್ದ ಘಂಟೆಗಳ ಬಳಕೆ ಇನ್ನೊಂದು ಸಾಧ್ಯತೆಯತ್ತ ಹೊರಳಿತು. ಶತ್ರುಗಳ ದಾಳಿಯನ್ನು ನಿರ್ಬಂಧಿಸಲು ನದಿಗಳ ಸುತ್ತಲೂ ಸರಪಣಿಯ ಬೇಲಿ ನಿರ್ಮಿಸಿ ನೀರಿನ ಮೂಲಕ ಬರದಂತೆ ನಿರ್ಬಂಧಿಸಲಾಯಿತು. ಕೋಟೆಯ ಪ್ರವೇಶದ್ವಾರಗಳನ್ನು ಮುಚ್ಚಿ ಬೀಗ ಜಡೆಯಲಾಯಿತು. ರಾತ್ರಿ ತಾಸಿಗೊಮ್ಮೆ ಕರ್ಫ್ಯೂ ಘಂಟೆಗಳನ್ನು ಬಾರಿಸಿ ಗುಂಪು ಸೇರುವುದು, ಬೀದಿಗಳಲ್ಲಿ ಸಂಚರಿಸುವುದು, ಪಿತೂರಿ ಮಾಡುವುದು ನಡೆಯುತ್ತಿದೆಯೇ ಎಂಬುದನ್ನು ಸಾರ್ವಜನಿಕರು ಪರಿಶೀಲಿಸಿ ರಕ್ಷಕ ಭಟರ ಗಮನಕ್ಕೆ ತರಬೇಕೆಂದು ಮನವಿ ಮಾಡಲಾಯಿತು. ಹೀಗೊಂದು ರೋಚಕ ಪ್ರಸಂಗ 1471ರಲ್ಲಿ ಇಂಗ್ಲೆಂಡಿನ ಬ್ಲಾಂಚೆ ಹೆರಿಯಟ್ ಎಂಬ ಪ್ರೇಮಿ ಲ್ಯಾಂಕಾಸ್ಟ್ರಿಯನ್ ನೈಟ್ ಅನ್ನು ರಾಜದ್ರೋಹದ ಆಪಾದನೆ ಹೊರಿಸಿ ಬಂಧಿಸಲಾಯಿತು. ರಾಜನು ಪಟ್ಟಣದ ಮೊದಲ ಕರ್ಫ್ಯೂ ಬೆಲ್ ಬಾರಿಸಿದ ತಕ್ಷಣ ಅವನ ಶಿರಚ್ಛೇದನ ಮಾಡಲು ಆಜ್ಞಾಪಿಸಿದ್ದ. ಆದರೆ ಘಂಟೆ ಬಾರಿಸುವವನು ಕೆಳಗಿನಿಂದ ಘಂಟೆಯ ಹಗ್ಗವನ್ನು ಎಷ್ಟು ಜಗ್ಗಾಡಿದರೂ ಅದರಿಂದ ಧ್ವನಿ ಬರಲಿಲ್ಲ. ಎತ್ತರದ ಛಾವಣಿಯಲ್ಲಿದ್ದ ಘಂಟೆ ಯಾಕೆ ಧ್ವನಿ ಹೊರಡಿಸುತ್ತಿಲ್ಲ ಎಂಬುದು ಅರ್ಥವಾಗಲಿಲ್ಲ. ರಾತ್ರಿ ಘಂಟೆ ಬಾರಿಸದ ಕಾರಣ ಶಿರಚ್ಛೇದನ ಶಿಕ್ಷೆ ಜಾರಿಯಾಗಲಿಲ್ಲ. ಬೆಳಿಗ್ಗೆ ನೋಡಿದರೆ ತರುಣಿ ಹೆರಿಯಟ್ ಘಂಟೆಯನ್ನು ಗಟ್ಟಿಯಾಗಿ ಹಿಡಿದು ನೇತಾಡುತ್ತಾ ಅದು ಹೊಡೆದುಕೊಳ್ಳದಂತೆ ಮಾಡಿರುವುದು ಕಾಣಿಸಿತು. ವಿಷಯ ತಿಳಿದ ಮೇಲೆ ದೊರೆ ಆಕೆಯ ಪ್ರಿಯತಮನಿಗೆ ಕ್ಷಮಾದಾನ ನೀಡಿದ. ಸಾಹಸಿ ತೃಣೀಯ ಕಂಚಿನ ಪುತ್ಥಳಿ ಈಗಲೂ ಅದೇ ಇಗರ್ಜಿಯಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಇಂಗ್ಲೆಂಡಿನ ಸೆಕ್ಸ್ಟನ್ನ ಇಗರ್ಜಿಯಲ್ಲಿರುವ ಬೃಹತ್ ಕರ್ಫ್ಯೂ ಘಂಟೆಯನ್ನು ಈಗ ಬಾರಿಸುವುದಿಲ್ಲ. ಆದರೆ ಮೇಲೆ ಬರೆದಿರುವ ಬರಹದಲ್ಲಿ ಘಂಟೆಯನ್ನು ಬಾರಿಸುವ ವ್ಯಕ್ತಿ ಇಗರ್ಜಿಯಲ್ಲೇ ಮಲಗಬೇಕು. ರಾತ್ರಿ ಘಂಟೆ 8ರಿಂದ 1/4 ಗಂಟೆಗೊಮ್ಮೆ ಅದನ್ನು ಬಾರಿಸಬೇಕು ಎಂಬ ಸೂಚನೆ ಇದೆ. 1918ರಲ್ಲಿ ಮೊದಲನೆಯ ಮಹಾಯುದ್ಧದ ಕಾಲದಲ್ಲಿ ಕಲ್ಲಿದ್ದಿಲಿನ ಕೊರತೆ ಉಂಟಾಗಿತ್ತು. ಕಟ್ಟಿಗೆಯ ಬದಲು ಕಲ್ಲಿದ್ದಿಲನ್ನು ಒಲೆ ಉರಿಸಲು ಬಳಸುವವರು ಮಿತಿ ದಾಟಬಾರದೆಂದು ಎಚ್ಚರಿಸಲು ಎಲ್ಲ ಇಗರ್ಜಿಗಳಲ್ಲೂ ಕರ್ಫ್ಯೂ ಘಂಟೆ ಬಾರಿಸುವ ವಿಧಾನ ಆರಂಭವಾಗಿ ಯುದ್ಧ ಮುಗಿಯುವವರೆಗೂ ಮುಂದುವರೆದಿತ್ತು. ಕರ್ಫ್ಯೂ ಘಂಟೆಯನ್ನು 1770ರಲ್ಲಿ ಸ್ಕಾಟಿಷ್ ಕವಿಯೊಬ್ಬ ತನ್ನ ಕವಿತೆಯಲ್ಲಿ ಕರ್ಫರಿ ಎಂದು ಕರೆದ. 19ನೇ ಶತಮಾನದ ಕುಂಬ್ರಿಯಾದ ಕಥೆಯಲ್ಲಿ ತ್ಯಾಗಿಬಲ್ ಎಂಬ ಪದ ಬಳಕೆಯಾಯಿತು. ಇತಿಹಾಸ ನಿರ್ಮಿಸಿದ ನೂರಾರು ಘಂಟೆಗಳು ಈಗ ವಸ್ತು ಸಂಗ್ರಹಾಲಯಗಳಲ್ಲಿ ಜೋಪಾನವಾಗಿವೆ. 9 ಜೀವನ. ಡಿಜಿಟಲ್ ಡಿಟಾಕ್ಸ್. ಮಾದಕ ದ್ರವ್ಯಗಳ ವ್ಯಸನ ಗೊತ್ತಲ್ಲ? ವ್ಯಸನ ಬಿಡಿಸುವ ಚಿಕಿತ್ಸೆಯಲ್ಲಿ 2 ಹಂತಗಳಿರುತ್ತವೆ. ಮೊದಲ ಹಂತದಲ್ಲಿ ದೇಹದೊಳಗಿರುವ ಮಾದಕ ದ್ರವ್ಯವನ್ನು ತೆಗೆಯುವುದು, ಅದನ್ನು ನಿಲ್ಲಿಸುವುದರಿಂದ ಹಠಾತ್ತನೆ ಉಂಟಾಗುವ ಪರಿಣಾಮವನ್ನು ನಿಭಾಯಿಸುವುದು ಇವೆರಡನ್ನೂ ಮಾಡಲಾಗುತ್ತದೆ. ಇದನ್ನೇ ಡೆಟಾಕ್ಸಿಫಿಕೇಶನ್ ನಿರ್ವಿಷೀಕರಣ ಎನ್ನಲಾಗುತ್ತದೆ. ಇಂತಹದ್ದೇ ಪ್ರಕ್ರಿಯೆ ಇಂದು ನಮ್ಮೆಲ್ಲರ ಡಿಜಿಟಲ್ ವ್ಯಸನಕ್ಕೆ ಬೇಕಾಗಿದೆ. ಅದನ್ನೇ ಡಿಜಿಟಲ್ ಡಿಟಾಕ್ಸ್ ಎಂಬ ಗಮನ ಸೆಳೆಯುವ ಪದವಾಗಿ ವೈದ್ಯ ವಿಜ್ಞಾನ ಬಳಸುತ್ತದೆ. ಏಕಾಗ್ರತೆ, ಗಮನ ನೀಡುವುದು ಎಂಬ ಪದಗಳಿಗೆ ಇಂದು ನಾವು ಪ್ರಾಯೋಗಿಕವಾದ ಮಾದರಿಯನ್ನು ತೋರಿಸುವುದು ಅಸಾಧ್ಯ ಎಂಬ ಪರಿಸ್ಥಿತಿ ಬಂದುಬಿಟ್ಟಿದೆ. ಬಿಡುವಿಲ್ಲದಿರುವುದು, ಒಂದು ರೀತಿಯ ನಿರಂತರ ಚಡಪಡಿಕೆ ಇಂದು ನಮ್ಮೆಲ್ಲರನ್ನೂ ಕಾಡುತ್ತಿದೆ. ಹಿಂದೆ ಬುದ್ಧ ವಿಪಶ್ಯನ ಧ್ಯಾನ ಮೈಂಡ್ಫುಲ್ನೆಸ್ ಅನ್ನು ಬೋಧಿಸಿದಾಗ ಬಹುಶಃ ಅವನು ಈ ಮೊಬೈಲ್ ಸಾಧನದ ಬಗ್ಗೆ ಊಹಿಸಿರಲಿಕ್ಕಿಲ್ಲ. ನಂತರ ಇತರರಿಗೆ ಧ್ಯಾನ ಸಾಧ್ಯವಾದದ್ದು ಈ ಮೊಬೈಲ್ ಸಾಧನಗಳಿರದಿದ್ದರಿಂದಲೇ ಇರಬಹುದೇನೋ. ಈಗ 21ನೇ ಶತಮಾನ ಇನ್ನೂ ಕಾಲು ಭಾಗದಷ್ಟು ಕಳೆಯುತ್ತಿರುವಾಗ ಮಾತಿನಲ್ಲೇನೋ ಬುದ್ಧ ಹೇಳಿದ ಮನಃಪೂರ್ವಕತೆಯನ್ನು ನಾವು ಧಾರಾಳವಾಗಿ ಉಪಯೋಗಿಸುವುದನ್ನು ಕಲಿತು ಬಿಟ್ಟಿದ್ದೇವೆ. ಆದರೆ ಮನಃಪೂರ್ವಕ ಮೈಂಡ್ಫುಲ್ನೆಸ್ ಎಂದರೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಗಮನ ನೀಡುವುದು, ಉದ್ದೇಶಪೂರ್ವಕವಾಗಿ ಆ ಕ್ಷಣದಲ್ಲಿದ್ದು ಆ ಕ್ರಿಯೆಯನ್ನು ಸಂಪೂರ್ಣವಾಗಿ ಅನುಭವಿಸುವುದು ಎಂಬುದನ್ನು ಮಾತ್ರ ನಾವು ತಿಳಿಯದೆ ಮುನ್ನಡೆಯುತ್ತಿದ್ದೇವೆ. ಕಾರು ಚಲಾಯಿಸುತ್ತಿದ್ದೇವೆ, ಮೊಬೈಲ್ಗೆ ಕರೆ ಬಂತು. ಬ್ಲೂಟೂತ್ ಸ್ಪೀಕರ್ ಕೂಗಲು ಮೊದಲಿಡುತ್ತದೆ. ವಾಹನ ಚಾಲನೆಯನ್ನು, ಮಾತನಾಡುವುದನ್ನು ಒಟ್ಟೊಟ್ಟಿಗೆ ಮಾಡಲು ನಾವು ಹವಣಿಸುತ್ತೇವೆ. ಊಟಕ್ಕೆ ಬಂದಿದ್ದೀರಿ, ಊಟ ಮಾಡುತ್ತಾ ಮೊಬೈಲ್ನಲ್ಲಿ ಕೆಲಸ, ಸಂದೇಶ, ವಾಟ್ಸಾಪ್, ವಿಡಿಯೋ ಏನು ಮಾಡಬಹುದು. ಅಂದರೆ ಎಲ್ಲಕ್ಕೂ ಅರೆ ಧ್ಯಾನ. ನಾವು ಈಗ ಯಾವುದನ್ನು ಪೂರ್ತಿ ಗಮನಿಸಲಾರೆವು? ಈ ಅರೆ ಧ್ಯಾನದಿಂದ ಉಂಟಾಗಿರುವ ಬಹುಮುಖ್ಯ ಪರಿಣಾಮವೆಂದರೆ ನಮಗೆ ಅಪಾರ ಸಮಯವಿದ್ದು ಸಮಯವಿಲ್ಲ ಎಂಬ ಭ್ರಮೆ ಉಂಟಾಗುತ್ತಿರುವುದು. ಮೊಬೈಲ್ ತೆರೆಯ ಮೇಲೆ ಕಣ್ಣು ಕೀಲಿಸಿ ಕುಳಿತರೆ, ಬೆರಳು ತೆರೆಯನ್ನು ಸುಮ್ಮನೆ ನೇವರಿಸುತ್ತಿದ್ದರೆ ಗಂಟೆಗಳೇ ಕಳೆದು ಹೋಗಿರುತ್ತದೆ.
ಕಳೆದು ಹೋದ ಆ ಗಂಟೆಗಳಲ್ಲಿ ನಾವು ಅಳೆಯಬಹುದಾದ ಏನು ಕಾರ್ಯ ಮಾಡಿದ್ದೇವೆ ಎಂದು ಪ್ರಶ್ನಿಸಿಕೊಂಡರೆ ಏನು ಮಾಡಲಾಗಿಲ್ಲ ಎಂಬ ಉತ್ತರ ದೊರೆಯುವ ಸಾಧ್ಯತೆಯೇ ಹೆಚ್ಚು. ಅಚ್ಚರಿಯ ವಿಚಾರವೆಂದರೆ ನಮಗೆ ಇಷ್ಟು ಸಮಯ ಕಳೆದಿದೆ ಎಂಬ ಅರಿವೇ ಇರದಿರುವುದು. ಈ ಅರೆಧ್ಯಾನದಿಂದ ಜೀವನದ ಗುಣಮಟ್ಟ ಕಡಿಮೆಯಾಗುವುದಷ್ಟೇ ಅಲ್ಲ, ದೈಹಿಕ, ಮಾನಸಿಕ ಆರೋಗ್ಯಗಳು ಅನಾರೋಗ್ಯದತ್ತ ಮುಖ ಮಾಡುತ್ತವೆ. ಒಂದು ಅಧ್ಯಯನ ತೋರಿಸಿರುವ ಸ್ವಾರಸ್ಯಕಾರಿ ಸಂಗತಿ ಏನು ಗೊತ್ತೇ? ಸ್ಮಾರ್ಟ್ ಫೋನ್ ಬಳಸುವ ಜನರ ಮಂದಿ 18 ರಿಂದ 44 ವಯಸ್ಸಿನ ಮಧ್ಯದವರಿಗೆ ತಾವು ಮೊಬೈಲ್ ಅನ್ನು ಕೊನೆಯ ಸಲ ದೂರವಿಟ್ಟದ್ದು ಯಾವಾಗ ಎಂಬ ನೆನಪೇ ಇಲ್ಲ. ಆರೋಗ್ಯದ ವಿವಿಧ ಸಮಸ್ಯೆಗಳಿಗೆ ಇರುವ ಒಂದು ಮುಖ್ಯ ಕಾರಣ ಈಗ ಮೊಬೈಲ್ ಫೋನ್ ಬಳಕೆ. ಹೀಗಿರುವಾಗ ಮೊಬೈಲ್ ಡಿಟಾಕ್ಸ್ ಎಂಬ ಪ್ರಕ್ರಿಯೆಯನ್ನು ಪ್ರತಿಯೊಬ್ಬರೂ ತಿಳಿದಿರಬೇಕಾದ್ದು, ಆಗಾಗ್ಗೆ ಪ್ರಯತ್ನ ಪೂರ್ವಕವಾಗಿ ಪಾಲಿಸಬೇಕಾದ್ದು ಅತ್ಯವಶ್ಯ. ಮೊಬೈಲ್ ಡಿಟಾಕ್ಸ್ ಮಾಡಲು ಪ್ರಯತ್ನ ಮಾಡುವ ಮನೋಭಾವವೇ ಮುಖ್ಯವಾದದ್ದು. ಈ ಮನೋಭಾವ ನಮ್ಮಲ್ಲಿ ಉಂಟಾಗಲು ಬೇಕಾದ್ದು ನಮಗೆ ಸಮಸ್ಯೆ ಇದೆ ಎಂಬ ಅರಿವು. ಮೂಗಿಗೆ ನೆಗಡಿಯಾಗಿದೆ ಎಂದು ನಮಗೆ ಅರಿವಾದರೆ, ಆಗ ನಾವು ಬಿಸಿ ನೀರು ಕುಡಿಯುತ್ತೇವೆ. ಬೆಚ್ಚಗಿರಲು ಪ್ರಯತ್ನಿಸುತ್ತೇವೆ. ನೆಗಡಿ ಮತ್ತೆ ಬಾರದಿರಲು ಎಚ್ಚರ ವಹಿಸುತ್ತೇವೆ. ಒಂದೊಮ್ಮೆ ನೆಗಡಿ ಬಂದಿರುವುದೇ ನಮಗೆ ಗೊತ್ತಾಗದೆ ಹೋದರೆ, ಆಗ ನಾವೇಕೆ ಇತರರ ಮಾತು ಕೇಳಿ ಬಿಸಿ ನೀರು ಕುಡಿಯುತ್ತೇವೆ? ಹಾಗೆಯೇ ಮೊಬೈಲ್ ಬಳಕೆ ಅತಿಯಾಗಿದೆ, ಅದು ನಮಗೆ ಸಮಸ್ಯೆ ಉಂಟು ಮಾಡುತ್ತಿದೆ ಎಂಬ ಅರಿವೇ ನಮಗಿರದಿದ್ದರೆ. ಆದ್ದರಿಂದ ಮೊಬೈಲ್ ಡಿಟಾಕ್ಸ್ನ ಪ್ರಪ್ರಥಮ ಹಂತ ನಮ್ಮ ಮೊಬೈಲ್ ಬಳಕೆಯ ಸಮಸ್ಯೆಯನ್ನು ಗುರುತಿಸಿಕೊಳ್ಳುವುದು. ಮೊಬೈಲ್ ಫೋನ್ ಜೊತೆಗಿನ ನಮ್ಮ ಸಂಬಂಧವನ್ನು ವಿವರವಾಗಿ ಪರಿಶೀಲಿಸುವುದು ಹೇಗೆ? ನಿಮ್ಮ ಮೊಬೈಲ್ ಬಳಸುವ ಪ್ರತಿ ನಿಮಿಷವನ್ನು ಲೆಕ್ಕವಿಡಿ. ಅದು ಯಾವ ಕಾರಣಕ್ಕೆ ಆದರೂ ಸರಿ. ಗ್ಯಾಸ್ ಬುಕ್ ಮಾಡಲು, ರೈಲು ಟಿಕೆಟ್ ಕಾದಿರಿಸಲು, ದುಡ್ಡು ಪಾವತಿಸಲು, ಸ್ನೇಹಿತರಿಗೆ ಕರೆ ಮಾಡಲು, ಪೇಪರ್ ಓದಲು, ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾ ನೋಡಲು, ಹೀಗೆ ಎಲ್ಲವನ್ನೂ, ಪ್ರತಿ ನಿಮಿಷವನ್ನು ಬರೆದಿಡಿ. ಈ ವಿವರಗಳ ನಂತರ ನೀವು ಗಮನ ಹರಿಸಬೇಕಾದದ್ದು, ಮೊಬೈಲ್ ಬಳಸುವಾಗ ತಲೆದೋರುವ ನಿಮ್ಮ ಮನಸ್ಸಿನ ಭಾವನೆಗಳ ಬಗೆಗೆ. ಅಂದರೆ ಬೋರ್ ಆಯಿತು, ಅದಕ್ಕೆ ಫೋನ್ ಕೈಗೆತ್ತಿಕೊಂಡು ನೋಡಲಾರಂಭಿಸಿದೆ, ಬೇರೆಯವರು ಏನಾದರೂ ಸಂದೇಶ ಕಳಿಸಿರಬಹುದು, ಹಾಗಾಗಿ ನೋಡಿದೆ. ಮೊಬೈಲ್ ನೋಡಿದ ಕ್ಷಣ ಸಮಾಧಾನ ಎನಿಸುತ್ತದೆ, ಅದಕ್ಕಾಗಿ ನೋಡುತ್ತೇನೆ. ಇಂತಹ ವಿವಿಧ ಭಾವನೆಗಳು ಇರಲು ಸಾಧ್ಯವಿದೆ. ಮೇಲಿನ ಕಾರಣ ಮತ್ತು ಭಾವನೆಗಳ ಪಟ್ಟಿಯಲ್ಲಿ ಕೆಲಸಕ್ಕೆ ಅಗತ್ಯವಾದ ಅಂಶಗಳನ್ನು ಗುರುತಿಸಿಕೊಂಡು ಅವುಗಳನ್ನು ನೀವು ಮುಂದುವರಿಸಬಹುದು. ಆದರೆ ಉಳಿದವುಗಳಿಗೆ ಡಿಜಿಟಲ್ ಡಿಟಾಕ್ಸ್ ಅನ್ವಯಿಸುವ ಪ್ರಯತ್ನ ಸೂಕ್ತ. ಡಿಜಿಟಲ್ ಡಿಟಾಕ್ಸ್ನಲ್ಲಿ 2 ಮುಖ್ಯ ವಿಧಗಳಿವೆ. ಅವುಗಳಲ್ಲಿ ಮೊದಲನೆಯದು, ಪ್ರತಿನಿತ್ಯದ ಬದುಕಿನಲ್ಲಿ ಕೆಲವು ಮೊಬೈಲ್ ರಹಿತ ಅವಧಿಗಳನ್ನು, ಮನೆ ಕಚೇರಿಯಲ್ಲಿ ಮೊಬೈಲ್ ರಹಿತ ವಲಯಗಳನ್ನು ಅಳವಡಿಸಿಕೊಳ್ಳುವುದು. ಎರಡನೆಯದು, ಒಂದಷ್ಟು ದಿನಗಳಿಗೊಮ್ಮೆ ದೀರ್ಘಾವಧಿಯ ಮೊಬೈಲ್ ದೂರವನ್ನು ಪಾಲಿಸುವ ಪ್ರಯತ್ನ ಮಾಡುವುದು. ಮೊದಲನೆಯ ವಿಧದ ಬಗ್ಗೆ ನೋಡೋಣ. ಒಂದೆಡೆ ಕುಳಿತು ಕೆಲಸ ಮಾಡುತ್ತಿದ್ದೇವೆ. ಮೊಬೈಲ್ ಅನ್ನು ಪಕ್ಕದ ಕೊಠಡಿಯಲ್ಲಿ ಇಡಲು ಸಾಧ್ಯವಿದೆಯೇ ಗಮನಿಸಿ. ಹಾಗೆ ಮಾಡುವುದು ಸಾಧ್ಯವಿಲ್ಲ ಎಂದಾದರೆ ಮೊಬೈಲ್ ಡೇಟಾ ಆಫ್ ಮಾಡಿಡಿ. ತುರ್ತು ಕಾರ್ಯವಿದ್ದರೆ ಸಂದೇಶ ಕಳಿಸಿದವರು ಕರೆಯನ್ನೇ ಮಾಡುತ್ತಾರೆ ಎಂದು ನೆನಪಿಡಿ. ಪ್ರತಿದಿನ ಮೊಬೈಲ್ ಚಾರ್ಜಿಗೆ ಹಾಕುತ್ತೀರಿ ತಾನೆ? ಎಲ್ಲಿ ನೀವು ಮಲಗುವ ಸ್ಥಳದ ಅಕ್ಕಪಕ್ಕ. ಆ ಸ್ಥಾನ ಬದಲಿಸಿ. ಬೇರೆ ಕೋಣೆಯಲ್ಲಿ ಚಾರ್ಜಿಗೆ ಹೊಕ್ಕಿ. ಫೋನಿನ ಮೇಲೊಂದು ಮುಸುಕು ಹೊಕ್ಕಿ. ಅಲಾರಾಂ ಹೊಡೆಯಲು ಮೊಬೈಲ್ ಬೇಕೇ ಬೇಕು ಎಂತಾದರೆ ಕೋಣೆಯ ಮತ್ತೊಂದು ಮೂಲೆಯಲ್ಲಿ ಇಡಿ. ಅಲಾರಾಂ ಹೊಡೆದಾಗ ನೀವು ಏಳುವ ಸಾಧ್ಯತೆಯೂ ಇದರಿಂದ ಹೆಚ್ಚುತ್ತದೆ. ಮೊಬೈಲ್ ಬೆಳಕು, ಮತ್ತೆ ಮತ್ತೆ ಮೊಬೈಲ್ ನೋಡುವ ಚಟಗಳಿಂದ ನಿದ್ರೆ ತಪ್ಪುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೊಬೈಲ್ ಬೆಳಕಿನಿಂದ ಉಂಟಾಗುತ್ತಿರುವ ನಿದ್ರೆಯ ವಿವಿಧ ಸಮಸ್ಯೆಗಳ ಬಗ್ಗೆ ವಿಜ್ಞಾನ ನಮ್ಮ ಗಮನವನ್ನು ಮತ್ತೆ ಮತ್ತೆ ಸೆಳೆಯುತ್ತಲೇ ಇದೆ. ಮೊಬೈಲ್ನ ನೀಲಿ ಬೆಳಕು ಮೆದುಳಿಗೆ ಇದು ನಡು ಹಗಲ ಸಮಯ ಎಂಬ ಸಂದೇಶ ನೀಡಿ ಮೋಸ ಮಾಡುತ್ತದೆ. ರಾತ್ರಿಯಲ್ಲಿ ನೀಲಿ ಬೆಳಕು ಮೆಲಟೋನಿನ್ ಎಂಬ ನಿದ್ರೆಯ ಹಾರ್ಮೋನ್ ಅನ್ನು ಸ್ರವಿಸದಂತೆ ಮಾಡಿ, ನಿದ್ರಾಹೀನತೆಯನ್ನು ಉಂಟು ಮಾಡುತ್ತದೆ. ರಾತ್ರಿ ನಿದ್ರೆ ಮಾಡುವ ಕನಿಷ್ಠ ಅರ್ಧ ಗಂಟೆ ಮೊದಲು ಮೊಬೈಲ್ ಅನ್ನು ದೂರವಿಡುವುದು. ಒಮ್ಮೆ ಹಾಸಿಗೆಗೆ ಹೋದ ಮೇಲೆ ಮೊಬೈಲ್ ಅನ್ನು ಬೆಳಗ್ಗಿನ ತನಕ ಮುಟ್ಟದಿರುವ ಪ್ರಯತ್ನ ಮಾಡುವುದು ಅಪೇಕ್ಷಣೀಯ. ಪ್ರತಿನಿತ್ಯ ಸಾಮಾಜಿಕ ಮಾಧ್ಯಮಗಳನ್ನು ಉಪಯೋಗಿಸಲು ನಿರ್ದಿಷ್ಟ ವೇಳಾಪಟ್ಟಿಯನ್ನು ಗುರುತಿಸಿಕೊಳ್ಳುವುದು ಸಹಕಾರಿ. ಅಂದರೆ ಬೆಳಿಗ್ಗೆ 15 ನಿಮಿಷ, ಸಂಜೆ 15 ನಿಮಿಷಗಳ ವೇಳಾಪಟ್ಟಿ ಸೂಕ್ತ. ಇವೆಲ್ಲವೂ ಬರೀ ಥಿಯರಿ,
ಪಾಲಿಸಲು ಸಾಧ್ಯವಾಗುವಂಥದ್ದೇನಲ್ಲ ಎಂದು ತಳ್ಳಿಹಾಕುವ ಮೊದಲು ಡಿಟಾಕ್ಸ್ ಚಾಲೆಂಜ್ ಸ್ವೀಕರಿಸಿ ನೋಡುವ ಧೈರ್ಯ ಮಾಡಿ. ಇನ್ನೊಂದು ವಿಧದ ಡಿಟಾಕ್ಸ್ ಮತ್ತಷ್ಟು ಸವಾಲಿನದ್ದು. ಪ್ರತಿವಾರಕ್ಕೆ ಒಂದು ದಿನ ಪೂರ್ತಿ ಮೊಬೈಲ್ನಿಂದ ದೂರವಿರುವ ಕಷ್ಟದ ಕಾರ್ಯ. ಅಯ್ಯೋ, ಸಾಧ್ಯವೇ ಇಲ್ಲ, ಪ್ರಪಂಚವೇ ಮುಳುಗಿ ಹೋದೀತು, ನನ್ನ ಜವಾಬ್ದಾರಿಗಳು ಎಂತಹ ಗುರುತರವಾದದ್ದು ಎನ್ನುವ ಉದ್ಗಾರ ಬಹು ಜನರ ಬಾಯಲ್ಲಿ. ಆದರೆ ಒಂದು ದಿನ ಮೊಬೈಲ್ ಇರದಿದ್ದರೆ ಪ್ರಪಂಚ ಮುಳುಗಿ ಹೋಗುವುದಿಲ್ಲ ಎಂಬ ಅರಿವು ಉಂಟಾಗಬೇಕಾದರೆ ಈ ಪ್ರಯತ್ನ ಮಾಡಲು ನಾವು ಕುತೂಹಲಿಗಳಾಗಬೇಕು. ಬೆಳಗಿನಿಂದ ರಾತ್ರಿಯವರೆಗೆ ಮೊಬೈಲ್ ಇರದೆ ಏನೇನು ಮಾಡಲು ಸಾಧ್ಯವಿದೆಯೋ ನೋಡಿ. ಆಟವಾಡಬಹುದು, ನೇರವಾಗಿ ವ್ಯಕ್ತಿಗಳೊಡನೆ ಮಾತನಾಡಬಹುದು, ಎಲ್ಲರಿಗೂ ಕಾಣುವಂತೆ ದೊಡ್ಡ ತೆರೆಯಲ್ಲಿ ಟಿವಿ ನೋಡಬಹುದು, ಪುಸ್ತಕ ಓದಬಹುದು ಇತ್ಯಾದಿ ಇತ್ಯಾದಿ. ಕನಿಷ್ಠ ಒಂದು ದಿನ ಇದನ್ನು ಮಾಡಲು ಸಾಧ್ಯವಾದರೆ ವರ್ಷಕ್ಕೊಂದು ವಾರ ಡಿಜಿಟಲ್ ಡಿಟಾಕ್ಸ್ ಪ್ರಯತ್ನಿಸಬಹುದು. 10 ಚಿಣ್ಣರ ಪುಟ. ಆಕಾಶಕ್ಕೆ ಹಾರಿದ ಅಮ್ಮು. ಅಂದು ಸಂಕ್ರಾಂತಿ ಹಬ್ಬ. ಅಮ್ಮುವಿನ ಹಬ್ಬದ ಸಡಗರ ಜೋರಾಗಿತ್ತು. ಅಮ್ಮನ ಜೊತೆ ಕೆಲಸಗಳಲ್ಲಿ ಭಾಗಿಯಾಗಿ ಅಪ್ಪ, ಅಮ್ಮ ಮತ್ತು ತನ್ನ ಅಕ್ಕಂದಿರ ಜೊತೆಗೆ ಗಾಳಿಪಟ ಹಾರಿಸಲು ತಯಾರಾದಳು. ಹಬ್ಬದ ಕೆಲಸದಲ್ಲಿ ಸಾಕಾಗಿದೆ, ಬೇಡವೆಂದರೂ ಕೆಳದೆ ಎಲ್ಲರೂ ಗಾಳಿಪಟ ಹಾರಿಸುತ್ತಿದ್ದಾರೆ, ನಾವು ಹಾರಿಸೋಣ ಎಂದು ಬೆನ್ನು ಬಿಡದೆ ಅಪ್ಪ, ಅಮ್ಮನಿಗೆ ಕಿರಿಕಿರಿ ಮಾಡಿ ಗಾಳಿಪಟ ಹಾರಿಸಲು ಮನೆಯ ಮೇಲೆ ಹತ್ತಿದರು. ತನ್ನ ಅಕ್ಕಂದಿರ ಪತಂಗಗಳು ಮೇಲೆ ಹಾರಿದವು, ತನಗೆ ಹಾರಿಸಲು ಬರದೆ ಅಳತೊಡಗಿದಳು. ಅಮ್ಮುವಿನ ತಂದೆ ಅವಳನ್ನು ಸಮಾಧಾನ ಮಾಡಿ ಅಮ್ಮುವಿನ ಪತಂಗವನ್ನು ಮೇಲೆ ಹಾರಿಸಿದರು. ಅದು ಮೇಲೆ ಹಾರುತ್ತಾ ಅಮ್ಮುವಿನ ಅಕ್ಕಂದಿರ ಪತಂಗಗಳಿಗಿಂತ ಮೇಲೆ ಹಾರಿತು. ಅದರಿಂದ ಸಂತೋಷಗೊಂಡ ಅಮ್ಮು, ನನ್ನ ಪತಂಗ ಎನ್ನುತ್ತಾ ಖುಷಿಯಿಂದ ಕುಣಿದಾಡಿದಳು. ಅಮ್ಮು, ನಿನ್ನ ಪತಂಗ ಆಕಾಶದ ಎತ್ತರಕ್ಕೆ ಹಾರಿದೆ ನೋಡು, ನಿನ್ನ ಪತಂಗದ ದಾರವನ್ನು ಹಿಡಿ ಎಂದು ಅಮ್ಮುವಿನ ತಂದೆ ಪತಂಗದ ದಾರವನ್ನು ಅಮ್ಮುವಿನ ಕೈಗೆ ಕೊಟ್ಟಿದ್ದೆ ತಡ ಬೆನ್ನಿಗೆ ರೆಕ್ಕೆ ಕಟ್ಟಿಕೊಂಡವಳಂತೆ ಅಮ್ಮು ಬುರೆಂದು ಆಕಾಶಕ್ಕೆ ಹಾರಿದಳು. ಗಗನಮುಖಿಯಾಗಿ ಹೊರಟ ಅಮ್ಮು ಮೊದಲು ಭೇಟಿಯಾಗಿದ್ದು ದಿನಾಲೂ ತಮ್ಮ ಮನೆಯ ಅಂಗಳದಲ್ಲಿ ಬಂದು ನೀರು ಕುಡಿಯುವ ಗುಬ್ಬಿಗಳ ಬಳಗವನ್ನು. ಗುಬ್ಬಿಗಳೊಂದಿಗೆ ಬೆರೆತು ಗಿಡ ಮರಗಳ ಮೇಲೆ ಕೂರುತ್ತಾ ಅಲ್ಲಲ್ಲಿ ಕಾಳುಗಳನ್ನು ಕೊಕ್ಕಿ ತಿನ್ನುತ್ತಾ ನೀರಿನ ಮೂಲಗಳು ಕಂಡಾಗ ನೀರು ಕುಡಿಯುತ್ತಾ ಖುಷಿ ಪಟ್ಟಳು. ಗುಬ್ಬಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಮತ್ತೆ ಹಾರಿದಳು. ತನ್ನ ಮನೆಯ ಅಂಗಳದಲ್ಲಿರುವ ಪೇರಳೆ ಹಣ್ಣಿನ ಗಿಡದಲ್ಲಿ ಹಣ್ಣು ತಿನ್ನಲು ಬರುವ ಗಿಣಿಗಳ ಬಳಗಕ್ಕೂ ಶುಭಾಶಯ ಕೋರಿದಳು. ಆಕಾಶದೆಡೆಗೆ ಹಾರುತ್ತಿರುವಾಗ ಭೇಟಿಯಾದ ಚಿಟ್ಟೆಗಳ ಬಳಗವನ್ನು ಕಂಡು ಮನದುಂಬಿ ಆನಂದಿಸಿ, ಚಿಟ್ಟೆಗಳನ್ನು ಕೇಳಿ ಅವುಗಳ ಬಣ್ಣದ ಡ್ರೆಸ್ ತಾನು ಧರಿಸಿಕೊಂಡು ಚಿಟ್ಟೆಗಳೊಂದಿಗೆ ಸುತ್ತಾಡಿ ಸಂಭ್ರಮಿಸಿದಳು. ಹಾಗೆ ಹಾರುತ್ತಾ ಮೋಡದ ಮೇಲೆ ಹೋಗುವಾಗ ಒಮ್ಮೆ ಕೆಳಗೆ ನೋಡಿದಳು. ಮನೆಗಳು, ಗಿಡ ಮರಗಳು ಮತ್ತು ಮನುಷ್ಯರು ತುಂಬಾ ಚಿಕ್ಕದಾಗಿ ಕಾಣುತ್ತಿದ್ದರು. ಅವಳ ಆನಂದಕ್ಕೆ ಎಲ್ಲೆಯೇ ಇರಲಿಲ್ಲ. ಮುಂದೆ ಸಾಗುತ್ತಾ ಚಂದಮಾಮನನ್ನು ಭೇಟಿಯಾಗಿ ಕಣ್ತುಂಬಿಕೊಂಡು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿದಳು. ಚಂದಮಾಮ, ನಿನ್ನೊಂದಿಗೆ ಆಟವಾಡಲು ನನಗೆ ತುಂಬಾ ಇಷ್ಟ ಎನ್ನುತ್ತಾ ಅವನೊಂದಿಗೆ ಕನ್ನ ಮುಚ್ಚಾಲೆ, ಕುಂಟೆಬಿಲ್ಲೆ ಮುಂತಾದ ಆಟಗಳನ್ನು ಆಡಿ ಸಂತೋಷದ ಕಡಲಲ್ಲಿ ತೇಲಾಡಿದಳು. ಅಷ್ಟೇ ಅಲ್ಲದೆ, ಚಂದಮಾಮ, ನಿನ್ನೊಂದಿಗೆ ಇರಲು ನನಗೆ ಬಹಳ ಇಷ್ಟ, ನೀನೇಕೆ ಇಷ್ಟು ಮೇಲೆ ಬಂದಿರುವೆ ಎಂದು ಪ್ರಶ್ನಿಸಿ ಚಂದಮಾಮನನ್ನು ಒಪ್ಪಿಸಿ ಭೂಮಿಗೆ ಕರೆತರುತ್ತಿದ್ದಳು. ಅಷ್ಟರಲ್ಲಿ ಅಮ್ಮುವಿನ ತಂದೆ, ಅಮ್ಮು, ನಿನ್ನ ಪತಂಗ ಕೆಳಗೆ ಬೀಳುತ್ತಿದೆ, ನೀನು ಎಲ್ಲಿರುವೆ? ಪತಂಗದ ದಾರ ಮೇಲೆ ಕೆಳಗೆ ಮಾಡು ಎಂದು ಅಮ್ಮುವಿನ ಭುಜ ಅಲ್ಲಾಡಿಸಿದರು. ಆಗ ಅಮ್ಮು, ಅಮ್ಮ, ನಾನು ಎಲ್ಲಿರುವೆ ಎಂದು ಕೇಳಿದಳು. ಅಮ್ಮು, ಏನಾಯ್ತು, ನೀನು ಇಲ್ಲೇ ಇರುವೆ, ಪತಂಗ ಹಾರಿಸುತ್ತಿರುವೆ ಎಂದು ಅಮ್ಮುವಿನ ಅಮ್ಮ ಹೇಳುವಾಗಲೇ, ಇಲ್ಲ ಅಪ್ಪ, ಇಲ್ಲ ಅಮ್ಮ, ನಾನು ಆಕಾಶಕ್ಕೆ ಹಾರಿ ಗುಬ್ಬಿ, ಗಿಣಿ, ಚಿಟ್ಟೆ ಮತ್ತು ಚಂದಮಾಮನ ಜೊತೆ ಆಟವಾಡಿದೆ ಎಂದು ಅಮ್ಮು ಹೇಳಿದಾಗ, ಪೆದ್ದಿ, ಆಕಾಶಕ್ಕೆ ಹಾರಿದ್ದು ನೀನಲ್ಲ, ನಿನ್ನು ಗಾಳಿಪಟ ಎಂದು ಅಮ್ಮುವಿನ ಅಮ್ಮ ಮತ್ತು ಅಕ್ಕಂದಿರು ಗೊಳ್ಳೆಂದು ನಕ್ಕರು. ಮಗುವಾಗಿದ್ದಾನೆ ಅಜ್ಜ, ಜಗದ ಜಂಜಡ ಎಲ್ಲ ಮರೆತು, ಮೊಮ್ಮಗನೊಂದಿಗೆ ಕೂಡಿ ಬೆರೆತು, ಆಡುತ್ತಾ ಹಾಡುತ್ತಾ ನಕ್ಕು ನಲಿಯುತ್ತಾ, ಈಗ ಮಗುವಾಗಿದ್ದಾನೆ ಅಜ್ಜ, ದಿನ ಬೆಳಗಾದರೆ ಆ ಫೈಸಿಗೆ ಓಡುವ, ಫೈಲುಗಳ ನಡುವೆ ಕಳೆದು ಹೋಗುವ,
ಆತಂಕ ದುಗುಡಧಾವಂತವಿಲ್ಲ. ಮೊಮ್ಮಗ ಅತ್ತಾಗ ರಮಿಸಿ, ನಕ್ಕಾಗ ಮುತ್ತಿಟು. ಮುಗ್ಧ ಮಗುವಿನ ತುಂಟಾಟದೊಡನೆ. ಈಗ ಮಗುವಾಗಿದ್ದಾನೆ ಅಜ್ಜ. ಹಸಿವಾದರೂ ತಿನ್ನದೆ ರಂಪ ಮಾಡುವ. ಅರಳು ಹುರಿದಂತೆ ಮಾತನಾಡುವ. ಮುದ್ದು ಮಗುವಿಗೆ ಉಣಿಸಿ ಸ್ನಾನ ಮಾಡಿಸಿ. ಬಟ್ಟೆ ತೊಡಿಸಿ ಉದ್ಯಾನ ನಗರ ಸುತ್ತಿಸಿ ಹೊಸ ಚಿಗುರಿಗೆ ಹಳೆಯ ಬೇರಾಗಿ. ಮೆಣದಂತೆ ತಾನುರಿದು ಮನೆಗೆ ಬೆಳಕಾಗಿ. ಬಾಳ ಸಂಜೆಯ ಇಳಿ ಹೊತ್ತಿನಲ್ಲಿ. ಈಗ ಮಗುವಾಗಿದ್ದಾನೆ ಅಜ್ಜ. ರಚನೆ ಬಾಪು ಖಾಡೆ, ಮುಧೋಳ. 11 ಅಡುಗೆ ಮನೆ. ಹೆಸರು ಬೇಳೆಯಿಂದ ಮಾಡಿದ ಕುರುಕಲು ತಿಂಡಿ. ಹೆಸರು ಬೇಳೆ ಅಡುಗೆ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಬಾಯಿಗೆ ರುಚಿ ಕೊಡುವ ಹಲವು ಬಗೆಯ ಕರಿದ ತಿಂಡಿಗಳನ್ನು ಹೆಸರು ಬೇಳೆ ಬಳಸಿ ಮಾಡಬಹುದು. 1 ಗರಿ ಗರಿ ಚಕ್ಕುಲಿ. ಏನೇನು ಬೇಕು? ಹೆಸರು ಬೇಳೆ 1 ಬಟ್ಟಲು, ರವೆ 1/4 ಬಟ್ಟಲು, ಅಕ್ಕಿ ಹಿಟ್ಟು 3 ಬಟ್ಟಲು, ಖಾರದ ಪುಡಿ 1.5 ಚಮಚ, ಎಳ್ಳು 4 ಚಮಚ, ಅಜವಾನ 1 ಚಮಚ, ಬೆಣ್ಣೆ 2 ಚಮಚ, ಜೀರಿಗೆ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಇಂಗು ಸ್ವಲ್ಪ, ಕರಿಯಲು ಎಣ್ಣೆ. ಮಾಡೋದು ಹೇಗೆ? ಹೆಸರು ಬೇಳೆಯನ್ನು ಮೆತ್ತಗೆ ಬೇಯಿಸಿ ಗಟ್ಟಿಯಾಗಿ ರುಬ್ಬಿಕೊಳ್ಳಿ. 1 ಬಟ್ಟಲು ನೀರು ಕುದಿಯಲು ಇಟ್ಟು, ಬೆಣ್ಣೆ ಹೊಕ್ಕಿ ನಂತರ ರವೆ ಹೊಕ್ಕಿ ಬೇಯಿಸಿಕೊಳ್ಳಿ. ಇದಕ್ಕೆ ರುಬ್ಬಿದ್ದ ಹೆಸರು ಬೇಳೆ, ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು, ಎಳ್ಳು, ಇಂಗು, ಅಜವಾನ, ಜೀರಿಗೆ ಹೊಕ್ಕಿ ಚೆನ್ನಾಗಿ ಮಿಶ್ರ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಚಕ್ಕುಲಿ ಒರಳಿಗೆ ಹೊಕ್ಕಿ ಪುಟ್ಟ ಪುಟ್ಟ ಚಕ್ಕುಲಿಗಳನ್ನು ಒತ್ತಿ, ಕಾದ ಎಣ್ಣೆಯಲ್ಲಿ ಗರಿ ಗರಿಯಾಗುವಂತೆ ಕರಿಯಿರಿ. 2 ಹೆಸರು ಬೇಳೆ ಆಂಬೋಡೆ. ಏನೇನು ಬೇಕು? ಹೆಸರು ಬೇಳೆ 1 ಬಟ್ಟಲು, ಹಸಿಮೆಣಸಿನಕಾಯಿ 10, ಶುಂಠಿ 1 ಇಂಚು, ಲವಂಗ 2, ಚಕ್ಕೆ ಅರ್ಧ ಇಂಚು, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಬಟ್ಟಲು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ ಸ್ವಲ್ಪ, ತೆಂಗಿನ ತುರಿ 1/4 ಬಟ್ಟಲು, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಯಲು ಎಣ್ಣೆ. ಮಾಡೋದು ಹೇಗೆ? ಹೆಸರು ಬೇಳೆಯನ್ನು ತೊಳೆದು ಬಿಸಿ ನೀರು ಹೊಕ್ಕಿ 10 ನಿಮಿಷ ನೆನೆಯಲು ಬಿಡಿ. ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಪುದೀನ, ಲವಂಗ, ಚಕ್ಕೆ, ಶುಂಠಿ ಹೊಕ್ಕಿ ತರಿಯಾಗಿ ರುಬ್ಬಿ 1 ಪಾತ್ರೆಗೆ ಹೊಕ್ಕಿ. ಹೆಸರು ಬೇಳೆಯನ್ನು ತರಿಯಾಗಿ ರುಬ್ಬಿ ಅದಕ್ಕೆ ಹೊಕ್ಕಿ. ನಂತರ ಈರುಳ್ಳಿ, ತೆಂಗಿನ ತುರಿ, ಉಪ್ಪು ಸೇರಿಸಿ ಕಲಸಿ. ಸಣ್ಣ ಉಂಡೆಗಳನ್ನು ಮಾಡಿ, ಹಗುರವಾಗಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. 3 ಕೋಡುಬಳೆ. ಏನೇನು ಬೇಕು? ಹೆಸರು ಬೇಳೆ 1 ಬಟ್ಟಲು, ಅಕ್ಕಿ ಹಿಟ್ಟು 1 ಬಟ್ಟಲು, ಬೆಣ್ಣೆ 2 ಚಮಚ, ಖಾರದ ಪುಡಿ 1.5 ಚಮಚ, ಎಳ್ಳು 1 ಚಮಚ, ಇಂಗು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಯಲು ಎಣ್ಣೆ. ಮಾಡೋದು ಹೇಗೆ? ಹೆಸರು ಬೇಳೆಯನ್ನು ಮೆತ್ತಗಾಗುವವರೆಗೆ ಬೇಯಿಸಿ, ಗಟ್ಟಿಯಾಗಿ ರುಬ್ಬಿಕೊಳ್ಳಿ. 1 ಪಾತ್ರೆಗೆ ಅಕ್ಕಿ ಹಿಟ್ಟು, ಖಾರದ ಪುಡಿ, ಬೆಣ್ಣೆ, ಎಳ್ಳು, ಇಂಗು, ಉಪ್ಪು ಹೊಕ್ಕಿ ಚೆನ್ನಾಗಿ ಬೆರೆಸಿ. ನಂತರ ರುಬ್ಬಿದ ಹೆಸರು ಬೇಳೆಯನ್ನು ಹೊಕ್ಕಿ ಗಟ್ಟಿಯಾಗಿ ಕಲಸಿ ಕೋಡುಬಳೆ ಹೊಸೆದು ಕಾದ ಎಣ್ಣೆಯಲ್ಲಿ ಹೊಕ್ಕಿ ಸಣ್ಣ ಉರಿಯಲ್ಲಿ ಗರಿ ಗರಿಯಾಗುವಂತೆ ಕರಿಯಿರಿ. 4 ಮಸಾಲ ಶಂಕರ್ ಪುಡಿ. ಏನೇನು ಬೇಕು? ಹೆಸರು ಬೇಳೆ 1 ಬಟ್ಟಲು, ಗೋಧಿ ಹಿಟ್ಟು 2 ಬಟ್ಟಲು, ಚಿರೋಟಿ ರವೆ 2 ಚಮಚ, ಅಕ್ಕಿ ಹಿಟ್ಟು 2 ಚಮಚ, ಖಾರದ ಪುಡಿ 1 ಚಮಚ, ಮೆಣಸು, ಜೀರಿಗೆ, ಅಜವಾನ ಪುಡಿ, ಕಸೂರಿ ಮೇಥಿ 2 ಚಮಚ, ಅರಿಶಿನ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಯಲು ಎಣ್ಣೆ. ಮಾಡೋದು ಹೇಗೆ? ಹೆಸರು ಬೇಳೆಯನ್ನು ತೊಳೆದು ಬಿಸಿ ನೀರು ಹೊಕ್ಕಿ ಅರ್ಧ ಗಂಟೆ ನೆನೆಸಿ ನಂತರ ಗಟ್ಟಿಯಾಗಿ ರುಬ್ಬಿ. ಇದಕ್ಕೆ ಅಕ್ಕಿ ಹಿಟ್ಟು ಬಿಟ್ಟು ಉಳಿದ ಪದಾರ್ಥಗಳನ್ನು ಹೊಕ್ಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ 10 ನಿಮಿಷ ನೆನೆಯಲು ಬಿಡಿ. ಹಿಟ್ಟನ್ನು ಚೆನ್ನಾಗಿ ನಾದಿ ತೆಳುವಾಗಿ ಲಟ್ಟಿಸಿ ಅದರ ಮೇಲೆ ಎಣ್ಣೆ ಸವರಿ ಅಕ್ಕಿ ಹಿಟ್ಟು ಉದುರಿಸಿ ಚೌಕಾಕಾರಕ್ಕೆ ಬರುವಂತೆ ಮಾಡಿಸಿ. ಅದರ ಮೇಲೆ ಪುನಃ ಎಣ್ಣೆ ಸವರಿ ಅಕ್ಕಿ ಹಿಟ್ಟು ಉದುರಿಸಿ ಆಯತಾಕಾರದ ಪಟ್ಟಿಯಂತೆ ಮಡಚಿ ಹಗುರವಾಗಿ ಲಟ್ಟಿಸಿ ಪಟ್ಟಿಗಳಂತೆ ಕತ್ತರಿಸಿ, ಕಾದ ಎಣ್ಣೆಯಲ್ಲಿ ಹೊಕ್ಕಿ ಸಣ್ಣ ಉರಿಯಲ್ಲಿ ಗರಿ ಗರಿಯಾಗುವಂತೆ ಕರಿಯಿರಿ. 12 ಮಿತ್ರ ಜ್ಯೋತಿ ವಾರ್ತೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 3 ತಿಂಗಳ ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮವು ಜನವರಿಯಿಂದ ಪ್ರಾರಂಭವಾಗಿದೆ. ಈ ವಿದ್ಯಾರ್ಥಿಗಳ ತಂಡವು ಮಿತ್ರ ಜ್ಯೋತಿಯಲ್ಲಿ ತರಬೇತಿ ಪಡೆಯುತ್ತಿರುವ 57ನೇ ತಂಡವಾಗಿದೆ. ಈ ತರಬೇತಿಯಲ್ಲಿ ಎನ್.ವಿ.ಡಿ. ಎ ಸ್ಕ್ರೀನ್ ರೀಡರ್ ಬಳಸಿ ಕಂಪ್ಯೂಟರ್ ಬಳಸುವುದನ್ನು ಕಲಿಸುವುದರೊಂದಿಗೆ ಚಲನಶೀಲತೆಯ ತರಬೇತಿ,
ಇಂಗ್ಲಿಷ್ ಮಾತನಾಡುವ ಕೌಶಲ, ಸಹಿ ಮಾಡುವುದು, ವ್ಯಕ್ತಿತ್ವ ವಿಕಸನ, ಉದ್ಯೋಗ ಮಾರ್ಗದರ್ಶನ, ಆರೋಗ್ಯ ರಕ್ಷಣೆ ಮುಂತಾದವುಗಳ ಬಗ್ಗೆಯೂ ತರಬೇತಿಯನ್ನು ನೀಡಲಾಗುತ್ತದೆ. ಈ ತರಬೇತಿಯನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ NIIT ಸಂಸ್ಥೆಯಿಂದ ದೃಢೀಕರಿಸಲ್ಪಟ್ಟ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ. ಏಷ್ಯಾ ಮತ್ತು ಆಫ್ರಿಕಾದ ಕಾರ್ಯಕ್ರಮಗಳ ನಿರ್ದೇಶಕರಾದ ಶ್ರೀಯುತ ಹೋಮಿಯೋ ಮೊಬೇದ್ ಮತ್ತು ಬೆನೆಟೆಕ್ನ ಶ್ರೀ ಚಿರಾಗ್ ಮೊಬೇದ್ ಅವರು 8 ಜನವರಿಯಿಂದ 10 ರವರೆಗೆ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ವಿಷಯ ರಚನೆಗೆ ಸಂಬಂಧಿಸಿದಂತೆ ಪರಿವರ್ತಕ ತರಬೇತಿ ಕಾರ್ಯಕ್ರಮವನ್ನು ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಮಿತ್ರ ಜ್ಯೋತಿಯ 5 ಸಿಬ್ಬಂದಿಗಳು ಹಾಗೂ ಸಮರ್ಥನಂ ಟ್ರಸ್ಟ್ ಸಂಸ್ಥೆಯ 6 ಸಿಬ್ಬಂದಿಗಳು ಭಾಗವಹಿಸಿ ತರಬೇತಿ ಪಡೆದರು. ಮುದ್ರಣ ಪುಸ್ತಕಗಳನ್ನು ಓದಲಾಗದವರಿಗೆ ಸುಲಭ್ಯವಾಗುವಂತೆ ಅಗತ್ಯವಾದ ಮಾನದಂಡಗಳನ್ನು ಬಳಸಿ ಪುಸ್ತಕ ಪ್ರಕಟಣೆಗಳನ್ನು, ದಾಖಲೆಗಳನ್ನು ತಯಾರಿಸುವುದು ಹಾಗೂ ಬುಕ್ಶೇರ್ ಗ್ರಂಥಾಲಯದ ಮೂಲಕ ಈ ಅಮೂಲ್ಯವಾದ ಸಂಪನ್ಮೂಲಗಳನ್ನು ಮುದ್ರಣ ಪ್ರತಿಯನ್ನು ಓದಲಾಗದವರಿಗೆ ಒದಗಿಸುವ ಬಗ್ಗೆ ಈ ತರಬೇತಿಯು ಕೇಂದ್ರೀಕೃತವಾಗಿತ್ತು. ಇದರೊಂದಿಗೆ ಟಾಕ್ ಬ್ಯಾಕ್, ಡಾಲ್ಫಿನ್ ಇಸಿ ರೀಡರ್ ಮತ್ತು CNGI ಎಂಬ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕೂಡ ಭಾಗವಹಿಸಿದವರೆಲ್ಲರೂ ಪರಿಶೋಧಿಸಿದರು. ಈ ತಂತ್ರಜ್ಞಾನಗಳು ಫಲಾನುಭವಿಗಳು ಸ್ವತಂತ್ರವಾಗಿ, ಆತ್ಮವಿಶ್ವಾಸದಿಂದ ಡಿಜಿಟಲ್ ಪ್ರಪಂಚವನ್ನು ಉಪಯೋಗಿಸಲು ಸಬಲೀಕರಿಸುತ್ತದೆ. ಮಿತ್ರ ಜ್ಯೋತಿ ಸಂಸ್ಥೆಯು NAB, ದೆಹಲಿ ಮತ್ತು ಬ್ರಿಡ್ಜ್ಸ್ಟೋನ್ ಇಂಡಿಯಾ ಸಂಸ್ಥೆಗಳ ಸಹಯೋಗದಲ್ಲಿ 25 ಜನವರಿ 2025 ರಂದು ದೃಷ್ಟಿ ವಿಶೇಷಚೇತನರ ಸಬಲೀಕರಣಕ್ಕಾಗಿ ಚಲನಶೀಲತೆ ಮತ್ತು ರಸ್ತೆ ಸುರಕ್ಷತಾ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇದು ದೃಷ್ಟಿ ವಿಶೇಷಚೇತನರು ಸ್ವತಂತ್ರ ಹಾಗೂ ಸುರಕ್ಷಿತವಾಗಿ ಸಂಚರಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಕಲಿಸುವ ತರಬೇತಿ ಕಾರ್ಯಕ್ರಮವಾಗಿದೆ. ಈ ತರಬೇತಿಯು ಬೆಳಿಕೋಲನ್ನು ಬಳಸುವ ತಂತ್ರಗಳು, ಸಮಗ್ರ ಚಲನಶೀಲತೆಯ ತಂತ್ರಗಳು ಹಾಗೂ ರಸ್ತೆ ಸುರಕ್ಷತೆಯ ಬಗ್ಗೆ ತಿಳಿವು ನೀಡುತ್ತದೆ. ದೃಷ್ಟಿ ವಿಶೇಷಚೇತನ ವ್ಯಕ್ತಿಗಳಿಗೆ ಸುರಕ್ಷಿತ ಮತ್ತು ಸ್ವತಂತ್ರ ಪ್ರಯಾಣಕ್ಕಾಗಿ ಅಗತ್ಯವಿರುವ ಕೌಶಲ್ಯಗಳು ಮತ್ತು ಜ್ಞಾನವನ್ನು ನೀಡಿ ಅವರನ್ನು ಸಬಲೀಕರಣಗೊಳಿಸಲೆಂದೇ ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಬ್ರಿಡ್ಜ್ಸ್ಟೋನ್ ಇಂಡಿಯಾ ಕಂಪನಿಯು ತನ್ನ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಉಪಕ್ರಮವಾಗಿ ಈ ತರಬೇತಿಯಲ್ಲಿ ಭಾಗವಹಿಸಿದವರೆಲ್ಲರಿಗೂ ಪ್ರತಿಫಲಿತ ಪಟ್ಟಿಯನ್ನು ಹೊಂದಿರುವ ಮಡಚಬಹುದಾದ ಬಿಳಿ ಕೋಲು, ಫೋಲ್ಡಬಲ್ ವೈಟ್ ಕೇನ್ ವಿತ್ ರಿಫ್ಲೆಕ್ಟಿವ್ ಟೇಪ್, ಕೈನ್ ರಿಪೇರಿ ಕಿಟ್ ಹಾಗೂ ಸಂಚಾರ ವ್ಯವಸ್ಥೆ, ಸುರಕ್ಷತಾ ಸಲಹೆಗಳು ಮತ್ತು ಇತರೆ ಮಾಹಿತಿಗಳನ್ನು ಒಳಗೊಂಡಂತಹ ರಸ್ತೆ ಸುರಕ್ಷತಾ ಮತ್ತು ಚಲನಶೀಲತೆಯ ಸ್ಪರ್ಶನೀಯ ಬ್ರೈಲ್ ಮಾರ್ಗದರ್ಶಿ ಪುಸ್ತಕವನ್ನು ನೀಡಿತು. ಇದೇ ಮಾದರಿಯ ತರಬೇತಿ ಅಧಿವೇಶನಗಳನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲೂ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ನಡೆಸಲಾಗುತ್ತದೆ. ಆಸಕ್ತರು ಮಿತ್ರ ಜ್ಯೋತಿ ಸಂಸ್ಥೆಗೆ ಕರೆ ಮಾಡುವ ಮೂಲಕ ಅಥವಾ ಮಿಂಚಂಚೆ ಮೂಲಕ ನೋಂದಾಯಿಸಿಕೊಳ್ಳಬಹುದು.